2006 ನಾನು ಒನ್ ಆಫ್ ದ ಫಸ್ಟ್ ಪರ್ಸನ್ ಟು ಸ್ಟಾರ್ಟ್ ಇನ್ ಬ್ಯಾಂಗ್ಳೂರ್. ಸ್ಕಾಲ್ಪ್ ಅಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಬ್ರೈನ್ ಏನಾದ್ರು ಡ್ಯಾಮೇಜ್ ಆಗುತ್ತಾ? ಟ್ರಾನ್ಸ್ಪ್ಲಾಂಟೇಷನ್ ಇಂದ ಬ್ರೈನ್ ಡ್ಯಾಮೇಜ್ ಯಾವಾಗ್ಲೂ ಆಗೋದಿಲ್ಲ. ಸರ್ಜರಿ ನನಗೆ ಬೇಕಾಗಿದೆಯಾ, ಯೂಸ್ಫುಲ್ ಯಾರು ಸರ್ಜರಿ ಮಾಡ್ತಾರೆ ನನಗೆ? ಕನ್ಸಲ್ಟೇಷನ್ ಇಸ್ ಎ ಮೇನ್ ಕ್ರೂಷಿಯಲ್ ಪಾರ್ಟ್. ಡಯಾಬಿಟಿಸ್ ಇರೋರಿಗೆ ಡೆಫಿನೆಟ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು, ಪ್ರೊವೈಡೆಡ್ ಅವರು ಅಂಡರ್ ಕಂಟ್ರೋಲ್ ಇಟ್ಕೋಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಶ್ರೀಧರ್ ರೆಡ್ಡಿ ಅವರಿದ್ದಾರೆ. ಹೇರ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಸುಮಾರು 20 ವರ್ಷಗಳ ಎಕ್ಸ್ಪೀರಿಯನ್ಸ್ ಹೊಂದಿರೋರು. ನಿಮ್ಮೆಲ್ಲರಿಗೂ ಕಾಮನ್ ಆಗಿರೋ ಹೇರ್ ಟ್ರಾನ್ಸ್ಪ್ಲಾಂಟ್ ಕ್ವಶನ್ಸ್ ನ ಇವತ್ತು ಅವರು ಆನ್ಸರ್ ಮಾಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸ್ನೇಹಿತರೆ, ವೀಕ್ಷಕರೇ. ಇದು ಮಾಹಿತಿ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಭಾಳ ಜನಗಳಿಗೆ ಡೌಟ್ಸ್ ಇರ್ತವೆ. ಎಷ್ಟೋ ವೀಡಿಯೋಸ್ ಎಲ್ಲರೂ ಮಾಡಿರ್ತಾರೆ ಡಾಕ್ಟರ್ಸ್ಗಳು. ನಮ್ಮ ಕನ್ನಡಿಗಸ್ ಅವ್ರಿಗೆ ಸ್ವಲ್ಪ ಕನ್ನಡದಲ್ಲಿ ಲ್ಯಾಂಗ್ವೇಜ್ನಲ್ಲಿ ಮಾಡೋಣ ಅಂತ ಹೇಳಿ ನಾನು ಈ ಅವಕಾಶ ತಗೊತಾ ಇದ್ದೀನಿ. ಇದರಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ನಾನು ಕೊಡ್ತೀನಿ. ಅದ್ಮೇಲೆ ನಿಮಗೆ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಭಾಳ ಇನ್ಫಾರ್ಮೇಷನ್ ಬರ್ತದೆ, ಮಾಹಿತಿ. ಅದ್ಮೇಲೆ ಡಿಸೈಡ್ ಮಾಡ್ಕೋಬೋದು, ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೋಬೋದಾ, ಮಾಡ್ಕೊಂಡ್ರೆ ಯಾರನ್ನು ಚೂಸ್ ಮಾಡ್ಕೋಬೇಕು, ಎಲ್ಲಿ ಹೋಗಬೇಕು ಅಂತ ಬೇಸಿಕ್ ಇನ್ಫಾರ್ಮೇಷನ್ ಅಂತ ನಾನು ಕೊಡ್ತೀನಿ ಇವಾಗ. ಡಾಕ್ಟರ್, ಈಗ ಪೇಷಂಟ್ಸ್ ಆನ್ಲೈನ್ ಕನ್ಸಲ್ಟೇಷನ್ ಆಗಿರ್ಬೋದು ಅಥವಾ ಫಿಸಿಕಲ್ ಕನ್ಸಲ್ಟೇಷನ್ ಆಗಿರ್ಬೋದು, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಏನೇನು ಡೀಟೇಲ್ಸ್ ನೀವು ಕೊಡ್ತೀರಾ? ಕನ್ಸಲ್ಟೇಷನ್ ನಾವು ಆನ್ಲೈನ್ ಮಾಡ್ತೀವಿ, ಫಿಸಿಕಲು ಮಾಡ್ತೀವಿ. ಆನ್ಲೈನ್ ಕನ್ಸಲ್ಟೇಷನ್ ಏನಕ್ಕಂದರೆ ಭಾಳ ಜನಗಳು ಈ ನಡುವೆ ಭಾಳ ಬ್ಯುಸಿ ಅಲ್ವಾ, ಕನ್ಸಲ್ಟೇಷನ್ಗೆ ಬರೋಕ್ಕೆ ಆಗೋದಿಲ್ಲ. ಇಂಟ್ರೆಸ್ಟೆಡ್ ಪೇಷಂಟ್ಸ್ ಆಗ್ಬೋದು, ಬೇರೆ ಕಡೆ ಬೇರೆ ಕಂಟ್ರಿಯಿಂದ ಬರೋರು ಇರ್ಬೋದು. ಅದಕ್ಕಾಗಿ ಕನ್ಸಲ್ಟೇಷನ್ ಬೇಸಿಕ್ಲಿ ಮೋಸ್ಟ್ ಆಫ್ ಕನ್ಸಲ್ಟೇಷನ್ ಆನ್ಲೈನ್ ಮಾಡ್ತೀವಿ. ಆನ್ಲೈನ್ನಲ್ಲಿ ಕ್ಲಿಯರ್ ಪಿಕ್ಚರ್ ಶೇರ್ ಮಾಡಿದರೆ, ಅವ್ರ ಏಜ್ ಎಲ್ಲ ಹೇಳಿದರೆ ಅವ್ರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅಂತ ಹೇಳ್ತೀವಿ. ಹಾಗೆ ಯಾವ ಥರ ಟ್ರಾನ್ಸ್ಪ್ಲಾಂಟೇಷನ್ ಟೆಕ್ನಿಕ್, ಎಷ್ಟು ಗ್ರಾಫ್ಟ್ಸ್ ಅಪ್ರಾಕ್ಸಿಮೇಟ್ ಸಜೆಸ್ಟ್ ಮಾಡ್ಬೋದು, ಎಷ್ಟು ಸೆಷನ್ಸ್ ಅಂತ ಸಜೆಸ್ಟ್ ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಈಗ ಫಿಸಿಕಲ್ ಕನ್ಸಲ್ಟೇಷನ್ ಆಗಲಿ ವಾಟ್ ಎವರ್ ಆನ್ಲೈನ್ ಆಗಲಿ, ಯಾವ ಥರ ಬಾಳ್ನೆಸ್, ಅದು ಎಕ್ಸ್ಟೆಂಟ್ ಅಡ್ವಾನ್ಸ್ ಸ್ಟೇಜ್ ಬಾಳ್ನೆಸ್ ಇದೆಯಾ, ಇಲ್ಲಾಂದರೆ ಎರ್ಲಿ ಫೇಸ್ನಲ್ಲಿ ಇದೆಯಾ, ಅವ್ರ ಏಜ್ ಏನು. ಯಾಕಂದರೆ ಏಜ್ ಮುಖ್ಯ, ಭಾಳ ಮುಖ್ಯ. ಅಲ್ಲಿ ಅವ್ರಿಗೆ ಟ್ರಾನ್ಸ್ಪ್ಲಾಂಟೇಷನಿಂದ ಯೂಸ್ಫುಲ್ ಇದೆಯಾ ಇಲ್ವಾ, ಅದೇ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ರೆ ಅವ್ರಿಗೆ ಯೂಸ್ ಆಗುತ್ತಾ ಇಲ್ವಾ ಅಂತ ಅದೊಂದು ಮುಖ್ಯ ಹೇಳ್ತೀವಿ. ಮತ್ತು ಕ್ವಾಲಿಟಿ ಆಫ್ ದ ಹೇರ್ ಬ್ಯಾಕ್ ಸೈಡ್ ಹೇಗಿದೆ, ಆ ಹೇರ್ ಕ್ವಾಲಿಟಿ ಕಡಿಮೆ ಇದ್ದರೆ ನಾವೇನಾದರೂ ಬಿಯರ್ಡಿಂದ ತೊಗೋಬೋದಾ, ಸ್ವಲ್ಪ ಜನಕ್ಕೆ ಚೆಸ್ಟಿಂದ ತೊಗೋಬೋದಾ, ಅದಕ್ಕೆ ಹೇಳ್ಬೋದು. ಮತ್ತು ಸೆಷನ್ಸ್ ಎಷ್ಟು ಬೇಕಾಗುತ್ತೆ, 1 ಸೆಷನ್ ಬೇಕಾಗುತ್ತಾ, 2 ಸೆಷನ್ ಬೇಕಾಗುತ್ತಾ, ಆ ಸ್ಕ್ಯಾಲ್ಪ್ ಡೈಮೆನ್ಷನ್ಸ್ ಎಲ್ಲ ಚೆಕ್ ಮಾಡ್ತೀವಿ. ಈ ಆನ್ಲೈನ್ ಕನ್ಸಲ್ಟೇಷನ್ ಆಗಲಿ ಫಿಸಿಕಲ್ ಆಗಲಿ ಭಾಳ ಮುಖ್ಯ. ಕನ್ಸಲ್ಟೇಷನ್ ಇಸ್ ಎ ಮೇನ್ ಕ್ರೂಷಿಯಲ್ ಪಾರ್ಟ್. ಎಲ್ಲ ಭಾಳ ಜನಗಳಿಗೆ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾಗಿಲ್ಲ, ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ನಾವು ಕನ್ಸಲ್ಟೇಷನಲ್ಲಿ ಹೇಳ್ತೀವಿ. ಅದು ಆನ್ಲೈನ್ ಮಾಡ್ಬೋದು, ಫಿಸಿಕಲು ಮಾಡ್ಬೋದು. ಆನ್ಲೈನ್ ಮಾಡೋರಿಗೆ ಒಳ್ಳೆ ಕ್ಲಿಯರ್ ಫೋಟೋಸ್ ಕಳ್ಸೋಕ್ಕೆ ಹೇಳ್ತೀವಿ ನಾವು. ಈಗ ತುಂಬ ಪೇಷಂಟ್ಸ್ಗೆ ಭಯ ಇರೋದು ಪೇನ್ ಎಷ್ಟಾಗತ್ತೆ. ಸೊ ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ತುಂಬ ಪೇನ್ಫುಲ್ ಪ್ರೊಸೀಜರಾ? ಬೇಸಿಕ್ಲಿ ಭಾಳ ಜನ ಏನಂದರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ತಕ್ಷಣ ಹೆದರ್ಕೊತಾರೆ, ಭಯ ಅಂತ, ಪೇಯ್ನ್ ಇರುತ್ತೆ ಅಂತ ಭಯ ಇರುತ್ತೆ. ನನ್ನ ಪ್ರಕಾರ ಅದೇ ಪೇಷಂಟ್ಗಳು ಭಾಳ ಜನಗಳು PRP ಮಾಡಿಕೊಂಡಿರ್ತಾರೆ. ಸೊ ಟ್ರಾನ್ಸ್ಪ್ಲಾಂಟೇಷನ್ನಲ್ಲಿ ಲೋಕಲ್ ಅನಸ್ತೇಷಿಯಾ ಕೊಡುವಾಗ ಬರೀ ಆ್ಯಂಟಿಬಯೋಟಿಕ್ ಥರ ಮ್ಯಾನೇಜಬಲ್ ಪೇಯ್ನ್ ಇರುತ್ತೆ, ಬಿಟ್ಟರೆ ಬೇರೆ ಏನು ಪೇಯ್ನ್ ಇರಲ್ಲ ಡ್ಯೂರಿಂಗ್ ದ ಪ್ರೊಸೀಜರು. ಮತ್ತು ಈಗ PRP ಮಾಡ್ಕೊತಾರಲ್ವ, ಅದೇ ಇಂಜೆಕ್ಷನೇ. ಸೊ PRP ಮಾಡ್ಕೊಂಡವರು ಸೇಮ್ ಟ್ರಾನ್ಸ್ಪ್ಲಾಂಟೇಷನ್ ಮುಗಿಸ್ಬೋದು. ಸೆಕೆಂಡ್ ಏನಪ್ಪ ಅಂದರೆ ಪೋಸ್ಟ್ ಆಪರೇಟಿವ್. ಇದು FUE ಟೆಕ್ನಿಕ್ ಅಲ್ಲ, ಲೇಟೆಸ್ಟ್ FUE ಮೆಥಡ್ ಟೆಕ್ನಿಕ್ ಈಗ ಮಾಡ್ತಾ ಇರೋದು. ಭಾಳ ಲೆಸ್ ಇನ್ವ್ಯಾಸಿವ್ ಪ್ರೊಸೀಜರು. ಆರಾಮಾಗಿ ಮಾಡಿಕೊಂಡು ನೆಕ್ಸ್ಟ್ ದಿನ ಆಲ್ಮೋಸ್ಟ್ 1-2 ದಿನ ಗ್ಯಾಪ್ದಲ್ಲಿ ಕೆಲಸಕ್ಕೆ ಹೋಗ್ಬೋದು. ಏನಪ್ಪ ಅಂದರೆ ಸೋಷಿಯಲ್ ಸ್ಟಿಗ್ಮಾ ಮಾಡಿದ್ದು ಗೊತ್ತಾಗುತ್ತಲ್ಲ, 10 ಡೇಸು ಅಷ್ಟುವರೆಗೂ ಮನೇಲಿ ರೆಸ್ಟ್ ತಗೋಬೇಕಂತ ಹೇಳ್ತೀವಿ. ಪೇಯ್ನ್ ಅಂತೂ ವೆರಿ ಮಚ್ ಮ್ಯಾನೇಜಬಲ್. ಯಾಕಂದರೆ ನಾಳೆ ಪೇಷಂಟ್ ಅವ್ರ ಪಾಡ್ಗೆ ಅವರು ಡ್ರೈವ್ ಮಾಡ್ಕೊಂಡು ಬರ್ತಾರೆ. ಸೊ ಬೇರೆ ಕಂಟ್ರಿಯಿಂದ ಟ್ರಾವೆಲ್ ಮಾಡಿ ಮಾಡಿಸ್ಕೊಂಡು ಹೋಟೆಲ್ನಲ್ಲಿ ಮತ್ತೆ ಫ್ಲೈ ಆಗಿ ಹೋಗ್ತಾರೆ. ಸೊ ಪೇಯ್ನ್ ಇಸ್ ಡೆಫಿನೆಟ್ಲಿ ಮಿನಿಮಮ್ ಪೇಯ್ನ್ ಇದ್ದೇ ಇರುತ್ತೆ, ವೆರಿ ಮಚ್ ಮ್ಯಾನೇಜಬಲ್ ಪೇಯ್ನ್. ಅಷ್ಟೇ ಎದುರ್ಕೊಳ್ಳೋದು ಏನೂ ಇಲ್ಲ. ಈಗ ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ತುಂಬ ಕಾಮನ್ ಆಗೋಗಿದೆ. ಗಲ್ಲಿಗೂ ಸುಮಾರಷ್ಟು ಕ್ಲಿನಿಕ್ಗಳು ಆಗೋಗಿದೆ. ಅಂಥದ್ರಲ್ಲಿ ಪೇಷಂಟ್ಸ್ ಕ್ಲಿನಿಕ್ ಮತ್ತು ಸರ್ಜನ್ನ ಯಾವ ಬೇಸಿಸ್ ಮೇಲೆ ಚೂಸ್ ಮಾಡಬೇಕು? ಇದು ಭಾಳ ಇಂಪಾರ್ಟೆಂಟ್. ಸೊ ಈಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರಿ ಏನಕ್ಕೆ ಬೆಸ್ಟ್ ಸರ್ಜನ್ ಚೂಸ್ ಮಾಡ್ಕೋಬೇಕಂದ್ರೆ, ಓನ್ಲಿ ಸರ್ಜರಿ ಮಾಡೋಕ್ಕೆ ಅಲ್ವಾ, ಸರ್ಜನ್ ಎಥಿಕಲ್ ಆಗಿ ಟ್ರಾನ್ಸ್ಪರೆನ್ಸಿ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಪೇಷಂಟ್ಗೆ. ಯಾಕಂದರೆ ಇದು ಎಲ್ಲರಿಗೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಎಲ್ಲರಿಗೂ ಬೇಕಾಗಿಲ್ಲ. ಅದರಿಂದ ಟ್ರಾನ್ಸ್ಪರೆನ್ಸಿ ಇರೋ ಸರ್ಜನ್, ಎಥಿಕಲ್ ಸರ್ಜನ್ ಬೇಕು, ನಂಬರ್ 1. ಇನ್ನೊಂದು ಎಕ್ಸ್ಪೀರಿಯನ್ಸು. ಒಂದು 10 years ಎಕ್ಸ್ಪೀರಿಯನ್ಸ್ ಇದೆ ನಿಮ್ಮ ಸರ್ಜನ್ಗೆ, 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆಯಾ, ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್. ಯಾಕಂದರೆ ಹಳೆ ಡಾಕ್ಟರ್ಗಳು 10-20 years ಎಕ್ಸ್ಪೀರಿಯನ್ಸ್ ಇರೋರಿಗೆ FUT ಟೆಕ್ನಿಕ್ ಮೇಲೂ ಕಂಟ್ರೋಲ್ ಇರುತ್ತೆ. ಯಾಕಂದರೆ ಫಸ್ಟ್ FUT ಅಂತ ಮಾಡ್ತಾ ಇದ್ದೀವಿ, ಅದು ಕಷ್ಟ ಟೆಕ್ನಿಕ್ಕು. ಅದು ಮಾಡೋರು ನಿಮ್ಮ ಸರ್ಜನ್ ಆದರೆ ಇದು ಮಾಡೋದು ಭಾಳ ಈಸಿ. 2ನೇದು. 3ನೇದು ಏನಂದರೆ ಸೇಫ್ಟಿ ಸ್ಟ್ಯಾಂಡರ್ಡ್ಸು.
ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಂದರೆ ಈ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಕಾಂಪ್ಲಿಕೇಶನ್ ಆಗಬಾರ್ದು. ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡ್ತಾರೆ ಸರ್ಜನ್ಸ್ಗಳು, ಇಲ್ಲಾಂದರೆ ಆಪರೇಷನ್ ಥಿಯೇಟರ್ಸ್ ಪ್ರೋಟೋಕಾಲ್ಸ್ ಆಗಲಿ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅದೆಲ್ಲ ಫಾಲೋ ಮಾಡಬೇಕು. ನಾಲ್ಕನೇದು ಏನಪ್ಪ ಅಂದರೆ ರಿಸಲ್ಟ್ಸು. ಈ ರಿಸಲ್ಟ್ಸ್ ಹೆಂಗಂದರೆ ಒಂದು ಮನೆ ಕಟ್ಟೋ ಥರ ಫಸ್ಟ್ ಒಂದು ಬ್ಲೂ ಪ್ರಿಂಟ್ ಬೇಕು, ಆರ್ಕಿಟೆಕ್ಟ್ ಡಿಸೈನ್ ಥರ ಏರ್ ಟ್ರಾನ್ಸ್ಪ್ಲಾಂಟ್ಗೆ ಕನ್ಸಲ್ಟೇಷನ್ ಟೈಮ್ನಲ್ಲಿ ನೀಟಾಗಿ ಪ್ಲಾನ್ ಬೇಕು. ಮತ್ತು ಅದ ಮೇಲೆ ಎಷ್ಟು ಗ್ರಾಫ್ಟ್ ಸಿಗ್ತವೆ ಏನೋ, ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಅದು ಕ್ವಾಲಿಟಿ ಟ್ರಾನ್ಸ್ಪ್ಲಾಂಟೇಷನ್ದಲ್ಲಿ, ಇನ್ನು ಬೇರೆ ಸರ್ಜರಿ ಥರ ಅಲ್ಲ. ಇನ್ನೊಂದು ಮುಖ್ಯ ವಿಷಯ ಏನಂದರೆ ರಿಸಲ್ಟ್ಸು ಸ್ವಲ್ಪ ಜನಗಳು ಸುಮ್ಮನೆ ವಿಡಿಯೋಸ್ ಮಾಡ್ತಾರೆ, ರಿಸಲ್ಟ್ ತೋರಿಸಲ್ಲ. ಹೌದು, ರಿಸಲ್ಟ್ಸ್ ನೋಡಬೇಕು. ಮತ್ತು ನಿಮ್ಮ ಸರ್ಜನ್ಸ್ಗೆ ರಿಪೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋ ಕೆಪಾಸಿಟಿ ಇದೆಯಾ? ರಿಪೇರ್ ಏನಕ್ಕಂದರೆ ಎಲ್ಲ ಮಾಡ್ಕೊಂಡು ಬಂದಿರ್ತದೆ, ಅದು ಹಾಳಾಗಿರ್ತದೆ, ಇವ್ರು ರಿಪೇರ್ ಮಾಡ್ತಾರೆ, ಕರೆಕ್ಟಿವ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಆ ಥರ ಕೆಪಾಸಿಟಿ ಇದ್ರೆ ನಾಳೆ ನಿಮ್ಮ ಕೇಸ್ ಏನಾದರೂ ಆದರೆ ಅವ್ರಿಗೆ ರಿಪೇರ್ ಮಾಡೋ ಕೆಪಾಸಿಟಿ ಇರುತ್ತೆ. ಇದೊಂದು, ಇದೆಲ್ಲ ಬೇಸಿಸ್ ಮೇಲೆ ರಿಸಲ್ಟ್ಸ್. ಇನ್ನೊಂದು ನ್ಯಾಚುರಲ್ನೆಸ್. ಈಗ ಏರ್ಲೈನ್ ನೋಡ್ತೀವಲ್ವಾ, ದೂರದಿಂದನೇ ಏರ್ಲೈನ್ ಏರ್ ಟ್ರಾನ್ಸ್ಪ್ಲಾಂಟ್ ಆಗಿದೆ ಅಂತ ಗೊತ್ತಾಗುತ್ತೆ, ಆ ಥರ ಗೊತ್ತಾಗಬಾರ್ದು. ಇದೆಲ್ಲ ಒಂದು 5-6 ಸ್ಟೆಪ್ಸ್ ಇದಾವೆ, ಅದೆಲ್ಲ 1 by 1 ಫಾಲೋ ಮಾಡಿ ನಿಮ್ಮ ಸರ್ಜನ್ ದಿನ ವರ್ಕ್ದಲ್ಲಿ ಎಂಗೇಜ್ ಆಗಿದ್ದಾರೆ ಇಲ್ವಾ? ಯಾಗೋ ಒಂದು 10 ವರ್ಷ ಮುಂದೆ ಮಾಡಿದ್ದಾರೆ ಮತ್ತೆ ಈಗ ಮಾಡ್ತಾ ಇಲ್ಲ ಅಂದರೆ ವೇಸ್ಟ್. ದಿನ ಸರ್ಜರೀಸ್ ಮಾಡ್ತಾರ, ಅವ್ರೇನು ಪ್ರೊಫೈಲು, ಅವರೇ ಸರ್ಜರಿನಲ್ಲಿ ಇನ್ವಾಲ್ವ್ ಆಗ್ತಾರೆ ಇಲ್ವಾ? ಈ ಥರ ಸ್ಟೆಪ್ಸ್ 4-5 ಸ್ಟೆಪ್ಸ್ ಫಾಲೋ ಆದರೆ ಗ್ಯಾರಂಟಿ ಒಳ್ಳೆ ಕ್ಲಿನಿಕ್ ಚೂಸ್ ಮಾಡ್ಕೋಬೋದು. ಇದೆಲ್ಲ ಬಿಟ್ಬಿಟ್ಟು ಓನ್ಲಿ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ಬಿಟ್ರೆ ಯಾರೋ ಎಕ್ಸಿಕ್ಯೂಟಿವ್ಸು ಕಾಣ್ತಾರೆ, ನಿಮಗೆ ಡಾಕ್ಟರ್ಸ್ ಇರ್ತಾರೋ ಇಲ್ವಾ ಗೊತ್ತಿಲ್ಲ, ಯಾರೋ ಬರ್ತಾರೆ ಅಂತ ಹೇಳ್ತಾರೆ, ಔಟ್ಸೋರ್ಸಿಂಗ್ ಮಾಡೋದು, ಅದೆಲ್ಲ ಹೋಗಬಾರ್ದು. ನಿಮ್ಮ ಈಗ ಡಾಕ್ಟರ್ ಡೈರೆಕ್ಟಾಗಿ ಮಾತಾಡೋ ಫ್ರೀಡಮ್ ಇರಬೇಕು. ಫಸ್ಟ್ ಆಫ್ ಆಲ್ ಡಾಕ್ಟರ್ ನಿಮ್ಮ ಡೈರೆಕ್ಟ್ ಮಾತಾಡ್ತಾರೆ ಇಲ್ವಾ ಅಂತ ಕ್ಲಿನಿಕ್ನ ಚೂಸ್ ಮಾಡ್ಕೋಬೇಕು ಫಸ್ಟ್. ಡಾಕ್ಟರ್ ಮಾತಾಡಿಲ್ಲ ಅಂದ್ರೆ ನೀವು ಸರ್ಜರಿ ಯಾರು ಮಾಡ್ತಾರೆ? ಅದು ಬಹಳ ಮುಖ್ಯ, ಇಂಪಾರ್ಟೆಂಟ್. ಇಲ್ಲಾಂದ್ರೆ ನಿಮ್ದು ಯಾಕಂದ್ರೆ ಏರ್ ಬಹಳ ಪ್ರೀಶಿಯಸ್ಸು, ಅದರಿಂದ ಒಳ್ಳೆ ಡಾಕ್ಟರ್ ಚೂಸ್ ಮಾಡ್ಬೇಕು. ಇದೆಲ್ಲ ಸ್ಟೆಪ್ಸ್ ಇದಾವೆ. ರಿಸಲ್ಟ್ಸ್ ಒಂದೇ ಅಲ್ಲ, ಪ್ರೈಸ್ ಒಂದೇ ಅಲ್ಲ, ಕ್ಲಿನಿಕ್ ಒಂದೇ ಅಲ್ಲ, 1 by 1 ಸ್ಟೆಪ್ಸ್. ಎಕ್ಸ್ಪೀರಿಯನ್ಸ್ ಅನ್ನು ಇಟ್ಬಿಟ್ಟು ಎಥಿಕಲ್ ಸರ್ಜನ್ವರೆಗೂ ನೋಡ್ಕೋಬೇಕಾಗತ್ತೆ. ಡಾಕ್ಟರ್, ಈಗ ರೋಡಲ್ಲಿ ಹೇರ್ ಹೆಲ್ತ್ಗೆ, ಸ್ಕಾಲ್ಪ್ ಹೆಲ್ತ್ಗೆ ಮೆಡಿಸಿನ್ ಸಿಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಎಲ್ಲರೂ ಮೆಡಿಸಿನ್ಸ್ನ ಆ್ಯಡ್ ಮುಖಾಂತರ ರನ್ ಮಾಡ್ತಾರೆ. ಸೊ ಇದೆಲ್ಲ ಆ್ಯಕ್ಚುಲ್ ಆಗಿ ವರ್ಕ್ ಆಗುತ್ತಾ? ಇದು ಹೆಂಗೆ ನೋಡ್ಬೇಕಂದ್ರೆ ಬೇಸಿಕ್ಲಿ ಆಯಿಲ್ ಸೇಲ್ ಮಾಡ್ತಾರಲ್ಲ, ಸುಮ್ಮನೆ ಆನ್ಲೈನ್ಲಾಗಲಿ ಇಲ್ಲಾಂದರೆ ರೋಡ್ಸಲ್ಲಿ ಇದೆಲ್ಲ ಆಯಿಲ್ಸು, ಆನಿಯನ್ ಆಯಿಲ್ ಅಂತ ಹೇಳಿ ಇದೆಲ್ಲ ಏನು ಯೂಸ್ ಆಗೋದಿಲ್ಲ. ಅದೆಲ್ಲ ಏನಂದರೆ ಹೋಮ್ ರೆಮಿಡೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಏನು ನಿಮ್ಮ ಹಾರ್ಮ್ ಇರಲ್ಲ, ಬಟ್ ಪ್ರೂವ್ಡ್ ಇಲ್ಲ. ಮೆಡಿಸಿನ್ಸ್ ಯೂಸ್ ಮಾಡ್ತಾರೆ ಮೇಲ್ ಪ್ಯಾಟರ್ನ್ ಬಾಲ್ನೆಸ್ಗೆ, ಇದು ನಾರ್ಮಲ್ ನೀವೆಲ್ಲದ ಆಯಿಲ್ಸ್ ಎಲ್ಲ ಅಷ್ಟು ಯೂಸ್ ಇಲ್ಲ. ಬಟ್ ಮಲ್ಟಿವೈಟಮಿನ್ಸ್ಗಳು ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಯಾಕಂದರೆ ಭಾಳ ಜನಗಳಿಗೆ ಡೆಫಿಷಿಯನ್ಸೀಸ್ ಇರುತ್ತೆ. ಐರನ್ ಡೆಫಿಷಿಯನ್ಸಿ ಆಗ್ಬೋದು, ವೈಟಮಿನ್ ಡಿ ಆಗ್ಬೋದು, ಸ್ವಲ್ಪ ಜನಗಳಿಗೆ ವೈಟಮಿನ್ ಬಿ ಕಾಂಪ್ಲೆಕ್ಸ್, B12 ಆಗಿರ್ಬೋದು ವೆಜಿಟೇರಿಯನ್ಸ್ಗೆ. ಅವರೆಲ್ಲರಿಗೆ ಈ ಥರ ಮಲ್ಟಿವೈಟಮಿನ್ಸ್ ಕೊಟ್ಟರೆ ಗ್ಯಾರಂಟಿ ಯೂಸ್ ಆಗುತ್ತೆ. ಬಟ್ ಸುಮ್ಮನೆ ಆಯಿಲ್ಸ್ ಎಲ್ಲ ಅಪ್ಲೈ ಮಾಡ್ತಾರಲ್ಲ, ಆಯಿಲ್ಸ್ ಅದೆಲ್ಲ ಅದು ಮೋಸ್ಟ್ಲಿ ಅಷ್ಟೇನು ಪ್ರೂವ್ಡ್ ಅಲ್ಲ. ಬಟ್ ಆದರೆ ಹಾರ್ಮ್ ಇಲ್ಲ ಅಂತ ಹೇಳಿ, ಈಸಿಯಾಗಿ ಸಿಗ್ತಾವಂತ ಹೇಳಿ, ಚೀಪಾಗಿ ಸಿಗ ಟ್ರೈ ಮಾಡ್ತಾರೆ, ನೋಡಿ ಟ್ರೈ ಮಾಡ್ತಾರೆ. ಬಟ್ ಏನು ಅಷ್ಟು ಯೂಸ್ ಇಲ್ಲ ಮೇಲ್ ಪ್ಯಾಟರ್ನ್, ಅದು ಪ್ರೂವ್ಡ್ ಇಲ್ಲ. ಎಲ್ಲ ಪ್ರೂವ್ ಇದ್ರೆ ಒಳ್ಳೆ ಇದು ಮಾಡ್ಬೋದು. ಭಾಳ ಕಡೆ ಇಂಟರ್ನ್ಯಾಷನಲ್ ಇದರ ಇದ್ಮೇಲೆ ರಿಸರ್ಚ್ ನಡೆದಿದೆ, ಬಟ್ ಏನು ಅದಂತೂ ಅಷ್ಟು ಪಾಸಿಟಿವ್ ರಿಸಲ್ಟ್ಸ್ ಬಂದಿಲ್ಲ. ಬೇರೆ ಮಲ್ಟಿವೈಟಮಿನ್ಸ್ಗಳು ಬೇರೆ ಡೆಫಿಷಿಯನ್ಸೀಸ್ಗಳಿಂದ ಇದ್ರೆ ಆ ಥರ ಮಲ್ಟಿವೈಟಮಿನ್ಸ್ ಕೊಟ್ಟರೆ ಯೂಸ್ ಇದೆ. ಡಾಕ್ಟರ್, ಇತ್ತೀಚೆಗಂತೂ BP ಶುಗರ್ ಅನ್ನೋದು ಕಾಮನ್ ಆಗೋಗಿದೆ. ಅವ್ರಿಗೊಂದು ಡೌಟ್ ಇರುತ್ತೆ, ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೋದಾ ಅಂತ. ಸೊ ಆ ಥರ ಪೇಷಂಟ್ಸ್ ಕೂಡ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೋದಾ? ನಮ್ಮ ಬ್ಲಡ್ ಪ್ರೆಷರ್ ಇರೋರಿಗೆ ಮತ್ತು ಡಯಾಬಿಟಿಸ್ ಇರೋರಿಗೆ ಡೆಫಿನೆಟ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಪ್ರೊವೈಡೆಡ್ ಅವರು ಅಂಡರ್ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ಸ್ವಲ್ಪ ಟೆಸ್ಟ್ಗಳು ಮಾಡಿ ನಾವು ಅವ್ರು ಕಂಟ್ರೋಲ್ನಲ್ಲಿ ಇದೆಯಾ ಇಲ್ವಾ, ಇಲ್ಲ ಕರೆಸ್ಪಾಂಡಿಂಗ್ ಡಾಕ್ಟರ್ ಹತ್ರ ಕಲಿಸ್ಬಿಟ್ಟು ಅದು ಮೆಡಿಕೇಶನ್ ಕೊಟ್ಬಿಟ್ಟು ನಾರ್ಮಲ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲಾಂದರೆ ಆಲ್ರೆಡಿ ಡಯಾಬಿಟಿಕ್ ಪೇಷಂಟ್ಸು ಯೂಸ್ ಆನ್ ಮೆಡಿಸಿನ್ ತಗೊತಾ ಇರ್ತಾರಲ್ವ, ಕಂಟ್ರೋಲ್ನಲ್ಲಿರೋರು ಆರಾಮಾಗಿ ಮಾಡ್ಕೋಬೋದು. ಸೊ ಮತ್ತೆ ನಾವು ಟೆಸ್ಟ್ ಮಾಡಿಸ್ಬೋದು, ಅದಕ್ಕೆ ಬ್ಲಡ್ ಪ್ರೆಷರ್ ಆಗಲಿ ಎಲ್ಲ ಟೆಸ್ಟ್ ಮಾಡಿಸ್ತೀವಿ, ಎಲ್ಲ ನಾರ್ಮಲ್ ಇದ್ದರೆ ಆರಾಮಾಗಿ ಮಾಡ್ಕೋಬೋದು. ನಾವು 50 years, ಈವನ್ 67 years ಅವರಿಗೆ ಅಬ್ರಾಡ್ ಪೇಷಂಟ್ಗೆ ರೀಸೆಂಟಾಗಿ ಮಾಡಿದ್ವಿ, ಭಾಳ ಜನಕ್ಕೆ ಮಾಡಿದ್ದೀನಿ. ಪ್ರಾಪರ್ ಪ್ರೊಸೀಜರ್ ಹೋದ್ರೆ ಏನು ತೊಂದರೆ ಇಲ್ಲ. ಜಾಸ್ತಿ ಇದ್ರೆ ಬೇಡ ಅಂತ ಹೇಳ್ತೀವಿ. ಇದು ಅದಕ್ಕೆ ನಾನು ಫಸ್ಟ್ ಕೇಳಿದೆ, ಓನ್ಲಿ ಸರ್ಜನೇ ಅಲ್ವಾ, ಎಥಿಕಲ್ ಸರ್ಜನ್ ಅಂದ್ರೆ ಏನಕ್ಕೆ ಹೋಗ್ಬೇಕಂದ್ರೆ ಇದೊಂದು ರೀಸನ್. ಬಹಳ ಜನಗಳು ಏನಾಗಲ್ಲ ಅಂತ ಹೇಳಿ ನಿಮ್ಗೆ ಹೋಗ ಮಾಡೋಣ ಅಂತಾರೆ. ಪೇಷಂಟ್ಗೆ ಇಂಟ್ರೆಸ್ಟ್ ಇರುತ್ತೆ, ದೂರಿಂದ ಬಂದಿರ್ತಾರೆ, ಮತ್ತೆ ಬರೋಕ್ಕಾಗಲ್ಲ ಅಂತ. ಅಲ್ಲಿ ಒಳ್ಳೆ ಸರ್ಜನ್ ಬೇಕು, ನೋ ಅಂತ ಹೇಳ್ಬೇಕು. ಗ್ಯಾರಂಟಿ ನಾವು ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಅವ್ರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಸಕ್ಸಸ್ ಕೊಡಬಾರ್ದು, ಟ್ರಾನ್ಸ್ಪರೆಂಟ್ ಆಗಿ ಅವಾಗ ಟೆಸ್ಟ್ ಎಲ್ಲ ಮಾಡ್ತೀವಿ. ಅವ್ರಿಗೆ ಏನು ಕಂಟ್ರೋಲ್ ಇದೆ ನೋಡಿಕೊಂಡು ಬೇಕಾದ್ರೆ ಕರೆಸ್ಪಾಂಡಿಂಗ್ ಕನ್ಸಲ್ಟೆಂಟ್ ಹತ್ರ ಕಲಿಸ್ಬಿಟ್ಟು ಅವ್ರಿಗೆ ಈ ಥರ ಮೆಡಿಸಿನ್ ಚೇಂಜ್ ಮಾಡೋದೆಲ್ಲ ಮಾಡ್ಕೊಂಡು ಪ್ರಿಕಾಷನ್ ಮಾಡ್ಕೊಂಡು ಆರಾಮಾಗಿ ಮಾಡ್ಬೋದು. ಅಷ್ಟು ಅದೇನು ಬೇಡ ಅಂತ ಹೇಳೋದಂಗಿಲ್ಲ. ಹೈ ಶುಗರ್ಸ್, ಹೈ ಡಯಾಬಿಟಿಕ್ ಅವ್ರಿಗೆ ಅನ್ಕಂಟ್ರೋಲ್ಡ್, ಅವ್ರಿಗೆ ಏನೂ ಗೊತ್ತಿಲ್ಲ ಅಂದರೆ, ಮೆಡಿಸಿನ್ ಏನು ತಗೊತಾ ಇಲ್ಲ ಅಂದರೆ ಅವಾಗ ಮಾಡಬಾರ್ದು. ಅದೇ ಥರ ಬ್ಲಡ್ ಪ್ರೆಷರ್ಗೆ ಸೇಮ್. ಅದರ್ವೈಸ್ ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಹತ್ರ ಭಾಳ ಜನಗಳು ಈವನ್ 68 years ಪೇಷಂಟ್ಗೆ ನಾನು ಮಾಡಿದ್ದೀನಿ. ಸೊ ಏನು ತೊಂದರೆ ಇಲ್ಲ. ರಿಸಲ್ಟ್ಸು ಏನು ಅವ್ರಿಗೆ
ನಾರ್ಮಲ್ ಆಗಿ ಪೂರ್ ರಿಸಲ್ಟ್ಸ್ ಏನು ಬರಲ್ಲ, ನಾರ್ಮಲ್ ಆಗಿ ಬರ್ತವೆ ರಿಸಲ್ಟ್ಸ್ಗಳು. ಡಾಕ್ಟರ್, ಇವಾಗ ಗೂಗಲ್ ಅಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಸರ್ಚ್ ಮಾಡಿದ್ರೆ ಸಿಕ್ಕಾಪಟ್ಟೆ ಟೆಕ್ನಿಕ್ಸ್ ಬರುತ್ತೆ. ಅದ್ರೊಳಗೆ ಟ್ರೆಂಡಿಂಗ್ ಅಲ್ಲಿ ಇರೋದು ಸಫಾರಿ ಟೆಕ್ನಿಕ್ ಅಂತ. ಸಫಾರಿ ಟೆಕ್ನಿಕ್ ಅಂದ್ರೆ ಏನು? ಓಕೆ. ಸೊ ಬೇಸಿಕ್ಲಿ ಎರ್ಲಿಯರ್ ನಾವು ಮಾಡೋ ಟೈಮ್ನಲ್ಲಿ 2006 ನಾನು ಒನ್ ಆಫ್ ದ ಫಸ್ಟ್ ಪರ್ಸನ್ ಟು ಸ್ಟಾರ್ಟ್ ಇನ್ ಬ್ಯಾಂಗ್ಳೂರ್. ನಾನು ಫಸ್ಟ್ಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದು ಬ್ಯಾಂಗ್ಳೂರ್ 2006ದಲ್ಲಿ. ಆ ಟೈಮ್ದಲ್ಲಿ ನಾವು ಮಾಡ್ತಾ ಇರೋದು ಸ್ಟ್ರಿಪ್ ಮೆಥಡ್ ಅಂತ, FUT ಅಂತ ಎಲ್ಲರಿಗೂ ಗೊತ್ತು. ಈಗ ಲೇಟೆಸ್ಟ್ 2012 FUE ಆಗಿದೆ. FUE ಅದರಲ್ಲಿ ಸ್ಕಿನ್ ಕಟ್ಟೆ ಮಾಡಲ್ಲ, ಒಂದೊಂದು ಗ್ರಾಫ್ಟ್ ತಗೊಂತೀವಿ. ಅದು ಲೇಟೆಸ್ಟ್ ವರ್ಲ್ಡ್ ವೈಡ್ ಟೆಕ್ನಿಕ್. ಈಗ ಜನಗಳು ಏನ್ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ಅಡ್ವಾನ್ಸ್ ಟೆಕ್ನಿಕ್ ಆಡ್ ಮಾಡ್ಕೊಂಡು ಟೆಕ್ನಿಕ್ಸ್ ಜಾಸ್ತಿ ಮಾಡಿದ್ದಾರೆ. FUE ಈಗ ಇರೋದು FUE ಟೆಕ್ನಿಕ್ ಮಾತ್ರನೇ. ಅದರಲ್ಲಿ ಸ್ಲೈಟ್ ಮಾಡಿಫಿಕೇಶನ್ಸ್ ಏನಂದ್ರೆ ಸ್ವಲ್ಪ ಜನಗಳು ನೀಡಲಿಂದ ಇಂಪ್ಲಾಂಟ್ ಮಾಡ್ತಾರೆ, ನೀಡಲಿಂದ ಚಾನಲ್ಸ್ ಸ್ಲಿಟ್ಸ್ ಹೋಲ್ಸ್ ಮಾಡಿ ಇಂಪ್ಲಾಂಟ್ ಮಾಡ್ತಾರೆ, ಅದು ಅಲ್ಲೇ ಟೆಕ್ನಿಕ್. ಸ್ವಲ್ಪ ಜನ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಸ್, ಟೈಟಾನಿಯಂ ಬ್ಲೇಡ್ಸ್ ಸ್ಲಿಟ್ಸ್ ಮಾಡಿ ಅದರಲ್ಲಿ ಹೇರ್ ಇಂಪ್ಲಾಂಟ್ ಮಾಡ್ತಾರೆ. ಸ್ವಲ್ಪ ಜನಗಳು ಸಫೈರ್ ಬ್ಲೇಡ್ ಇಂದ ಮಾಡ್ತಾರೆ. ಸಫೈರ್ ಅಂದ್ರೆ ಕ್ರಿಸ್ಟಲ್ ಒಂದು ಬ್ಲೇಡ್ ಸಿಕ್ಕುತ್ತೆ, ಅದು ಬ್ಲೇಡ್ ನಾರ್ಮಲ್ ಆಗಿ 3000 rupees ಮಾತ್ರನೇ. ಸಪೋಸ್ FUE ಮಾಡಿ ಸಫೈರ್ ಬ್ಲೇಡ್ ಇಂದ ನಾವು ಸ್ಲಿಟ್ಸ್ ಮಾಡಿದ್ರೆ ಸಫೈರ್ FUE ಅಂತ ಹೇಳ್ತಾರೆ, ಆಯ್ತಾ. ಈಗ ಇನ್ನೊಂದು ಟೆಕ್ನಿಕ್ ಏನು ಅಡ್ವಾನ್ಸ್ಡ್, ಅದರಲ್ಲಿ ಸ್ಲಿಟ್ಸ್ ಸಫೈರ್ ಬ್ಲೇಡ್ ಇಂದ ಮಾಡಿ ಇಂಪ್ಲಾಂಟರ್ ಇಂದ ಮಾಡಿದ್ರೆ ಅದರಲ್ಲಿ 2 ಟೆಕ್ನಿಕ್ಸ್ ಇದೆ. ಮತ್ತೆ ಇಂಪ್ಲಾಂಟರ್ ಅಂತ ಒಂದು, ಮತ್ತೆ ಫ್ಲೆಕ್ಸಿ ಇಂಪ್ಲಾಂಟರ್ ಅಂತ ಒಂದು. ಅದು ಮಾಡಿದ್ರೆ ಡೈರೆಕ್ಟ್ ಏರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಸೊ ಬೇಸಿಕ್ಲಿ FUE ಮಾತ್ರನೇ. FUE ಟೆಕ್ನಿಕ್ ನಲ್ಲಿ ಸಫೈರ್ ಬ್ಲೇಡ್ ಯೂಸ್ ಮಾಡಿ ಚಾನಲ್ಸ್ ಮಾಡಿದ್ರೆ ಸಫೈರ್ FUE ಆಗುತ್ತೆ. ಆ ಇಂಪ್ಲಾಂಟರ್ ಇಂದ ಇಂಪ್ಲಾಂಟ್ ಮಾಡಿದ್ರೆ ಡೈರೆಕ್ಟ್ ಏರ್ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ. ಸೊ ನಮ್ಮ ಹತ್ರ ಮೈಕ್ರೋ FUE, ಸಫೈರ್ ಬ್ಲೇಡ್ ಯೂಸ್ ಮಾಡ್ತೀವಿ, ಫ್ಲೆಕ್ಸಿ ಇಂಪ್ಲಾಂಟರ್ ಯೂಸ್ ಮಾಡ್ತೀವಿ. ಸೊ ಅದು ಮೇನು, ಕನ್ಫ್ಯೂಷನ್ ಇಲ್ಲ ಅದರಲ್ಲಿ. ಜನಗಳು ಸ್ವಲ್ಪ ಜನಗಳು FUE ಬೇರೆ, DHT ಬೇರೆ, ಸಫೈರ್ ಬೇರೆ ಆತರ ಹೇಳ್ತಾರೆ. ಏನ್ ಬೇರೆ ಅಲ್ಲ, ಅದು FUE ಮಾಡ್ಲೇಬೇಕು. ಆದ್ಮೇಲೆ ಇಂಪ್ಲಾಂಟೇಶನ್ ಏ ರೀತಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಜನ ಅದೆಲ್ಲ ಸ್ವಲ್ಪ ಡಿಟೇಲ್ ಆಗಿ ಹೇಳೋದಿಲ್ಲ, ಸುಮ್ಮನೆ FUE ಬೇರೆ ನಾವು ಸಫೈರ್ ಟೆಕ್ನಿಕ್ ಮಾಡ್ತೀವಿ ಅಂತಾರೆ. ವಿತೌಟ್ FUE ಸಫೈರ್ ಮಾಡಕ್ ಚಾನ್ಸೇ ಇಲ್ಲ. FUE ಅಂದ್ರೆ ಏನು, ಗ್ರಾಫ್ಟ್ ರಿಮೂವ್ ಮಾಡೋ ವಿಧಾನ, ಅಂದ್ರೆ ತಗೊಂಡೋ ವಿಧಾನ ಬ್ಯಾಕ್ ಸೈಡ್ ಇಂದ, ಅದು FUE ಫಾಲಿಕ್ಯುಲರ್ ಯೂನಿಟ್ ಮಾಡಲೇಬೇಕು. ಸಫೈರ್ ಏನಂತೂ ಬ್ಲೇಡ್ ಇಂದ ಹೋಲ್ಸ್ ಮಾಡಿ ಆ ಹೋಲ್ಸ್ ಅಲ್ಲಿ ಈ ಗ್ರಾಫ್ಟ್ಸ್ ಇಂಪ್ಲಾಂಟ್ ಮಾಡ್ತೀವಿ, ಅವಾಗ ಸಫೈರ್ FUE ಟೆಕ್ನಿಕ್. ಸ್ವಲ್ಪ ಜನಗಳು ಅಲೆ ಟೆಕ್ನಿಕ್ ನೀಡಿಲ್ ಇಂಪ್ಲಾಂಟ್ ಮಾಡ್ತಾರೆ, ಇಲ್ಲಾಂದ್ರೆ ಬ್ಲೇಡ್ಸ್ ಯೂಸ್ ಮಾಡ್ತಾರಲ್ವಾ, ಅದು ಸಫೈರ್ FUE ಅಲ್ಲ, ಅದಕ್ಕೆ ಆ ತರ ನೇಮ್ ಬಂದಿದೆ. ಡಾಕ್ಟರ್, ಇವಾಗ ಮೇಜರ್ ಯೋಚನೆ ಮಾಡೋದು ಪೇಷಂಟ್ಸು, ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ ಜಾಗದಲ್ಲಿ ಗಾಯದ ಕಲೆ, ಸ್ಕಾರ್ಸ್ ಇರುತ್ತಾ ಪರ್ಮನೆಂಟ್ ಆಗಿ? ಈಗ ಎರ್ಲಿಯರ್ ಟೆಕ್ನಿಕ್ FUT ಸ್ಟ್ರಿಪ್ ಮೆಥಡ್ ಆದರೆ ಗ್ಯಾರಂಟಿ ಬ್ಯಾಕ್ ಸೈಡ್ ಒಂದು ಲೀನಿಯರ್ ಸ್ಕಾರ್ ಇರೋದು. ಈಗ ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ 0.85 mm ಪಂಚು ಯೂಸ್ ಮಾಡ್ತಾ ಇದೀವಿ. ಬಿಯರ್ಡ್ ಆದ್ರೆ 0.7 mm, 0.65 mm ಚಿಕ್ಕಗಿರುತ್ತೆ, ಅದರಿಂದ ಹಾರ್ವೆಸ್ಟ್ ಮಾಡ್ತೀವಲ್ವಾ. FUE ನಲ್ಲಿ ಮಾರ್ಕ್ಸ್ ಇರಲ್ಲ, ಟೈನಿ ಡಾಟ್ಸ್ ತರ ಇರುತ್ತೆ ಸ್ವಲ್ಪ ದಿನ, ಮತ್ತೆ ಅದನ್ನು ನೀಟಾಗಿ ಹೋಗುತ್ತೆ. ಸೊ ಈಗ ಮುಂದೆ ತರ ದೊಡ್ಡ ಲೈನು ಮಾರ್ಕ್ಸ್ ಇರಲ್ಲ. ಏನ್ ಮಾರ್ಕ್ಸ್ ಕಾಂದ್ರೂ ಹಾರ್ಡ್ಲಿ ಒಂದು ಮ್ಯಾಕ್ಸಿಮಮ್ 10 to 12 days ಮಾತ್ರನೇ. ಆದ್ರೆ ಈಗ ಇದರಲ್ಲಿ ಒಳ್ಳೆ ಹ್ಯಾಂಡ್ಸ್ ನಲ್ಲಿ ಇದು ಹೋಗಿಲ್ಲ ಅಂದ್ರೆ, ಒಳ್ಳೆ ಸರ್ಜನ್ ಮಾಡಿಲ್ಲ ಅಂದ್ರೆ ಏನಾದ್ರೂ ಡ್ಯಾಮೇಜ್ ಆಗ್ಬೋದು, ಅರ್ಥ ಆಯ್ತಲ್ವಾ. ಸೊ ಬಟ್ ಕಂಪೇರ್ ಟು FUT ಸ್ಕಾರ್ಸ್ ಆರ್ ವೆರಿ ಮಿನಿಮಲ್, ನೆಗ್ಲಿಜಿಬಲ್. ನೀವು ಒಂದು 13 days ಆದ್ಮೇಲೆ ಯಾರಿಗೂ ಗೊತ್ತಾಗೋದಿಲ್ಲ. ಈಗ ಬಿಯರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ನೆಕ್ಸ್ಟ್ ದಿನನೇ ನಿಮ್ಗೆ ಸ್ಕಾರ್ಸ್ ಕಾಣಲ್ಲ, ಅಷ್ಟು ಟೈನಿ ಇರುತ್ತೆ. 0.75 mm ಪಂಚ್ ಅಂದ್ರೆ ನಿಮ್ ಪೆನ್ನಿಂದ ಡಾಟ್ ಆಗ್ತೀವಲ್ವ, ಅದು ಅದರಿಂದನೇ ಬಹಳ ಜನಗಳು ಇಂಟ್ರೆಸ್ಟ್ ತೋರಿಸೋದಿದೆ ಏರ್ ಟ್ರಾನ್ಸ್ಪ್ಲಾಂಟ್ಗೆ. ಬಹಳ ಲೆಸ್ ಇನ್ವ್ಯಾಸಿವ್ ಆಗಿದೆ, ಆರಾಮಾಗಿ ನೆಕ್ಸ್ಟ್ ದಿನ ಹೋಗ್ಬೋದು, ಸ್ಕಾರ್ಸು ಕಾಣಲ್ಲ. ಒಂದು 2 weeks ಆದ್ಮೇಲೆ ಆಫೀಸ್ಗೆ ಹೋಗ್ಬೋದು, ಟೋಪಿ ಹಾಕೊಂಡು ಹೋಗ್ತಾರೆ. ಸೊ ಬಹಳ ನೆಗ್ಲಿಜಿಬಲ್, ಏನು ಅಷ್ಟು ತೊಂದರೆ ಏನು ಆಗೋದಿಲ್ಲ. ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ರೆ ಆ ಸ್ಕಾರ್ಸ್ ಏನು ಕಾಣಲ್ಲ ನಿಮ್ಗೆ, ಆಲ್ಮೋಸ್ಟ್ 99% ಕಾಣಲ್ಲ. ಆಯ್ತಾ, ನೀವು ಯಾರ ಹತ್ರ ಮಾಡಿಸ್ತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ಬಹಳ, ಯಾಕಂದ್ರೆ ಅವ್ರು ಏನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರೆ, ಚೆನ್ನಾಗಿ ಯೂಸ್ ಮಾಡ್ತಾರೆ, ಟೆಕ್ನಿಕ್ ಯೂಸ್ ಮಾಡ್ತಾರೆ ಇಲ್ವಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ. ಆಯ್ತಾ, ಈಗ ಇರೋ ಲೇಟೆಸ್ಟ್ ಟೆಕ್ನಿಕ್ಸ್ ಅಲ್ಲಿ ಈಗ FUE ಮೆಥಡ್ ಆಗಲಿ, ಮೈಕ್ರೋ FUE ಮತ್ತೆ ಸಫೈರ್ ಟೆಕ್ನಿಕ್ ಏನಾದ್ರೂ ಆಗಲಿ, ಟೈನಿ ಸ್ಕಾರ್ಸ್ ಅದು ಏನು ಕಾಣೋದಿಲ್ಲ, ನೆಗ್ಲಿಜಿಬಲ್. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಡೌಟ್ ಇರೋದು ಏನಂದ್ರೆ, ಸ್ಕಾಲ್ಪ್ ಅಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಬ್ರೈನ್ ಏನಾದ್ರೂ ಡ್ಯಾಮೇಜ್ ಆಗುತ್ತಾ? ಆಕ್ಚುಲಿ ಈ ತರ ಕೆಲಕ್ಕೆ ರೀಸನ್ ಏನಂದ್ರೆ, ಬ್ರೈನ್ ಹತ್ರ ಇರುತ್ತಲ್ಲ ಅಂತ ಡೌಟ್ ಇರುತ್ತೆ ಕಾಮನ್ ಮ್ಯಾನ್ಗೆ. ಟ್ರಾನ್ಸ್ಪ್ಲಾಂಟೇಷನ್ ಇಂದ ಬ್ರೈನ್ ಡ್ಯಾಮೇಜ್ ಯಾವಾಗಲೂ ಆಗೋದಿಲ್ಲ. ಏನಕ್ಕಂದ್ರೆ ಟ್ರಾನ್ಸ್ಪ್ಲಾಂಟೇಷನ್ ಪ್ರೊಸೀಜರು ಬರೀ ಸ್ಕಿನ್ನಲ್ಲಿ ಮಾಡ್ತೀವಿ. ನಾವು ಇಂಪ್ಲಾಂಟ್ ಮಾಡೋದು ಹಾರ್ಡ್ಲಿ 3 to 6 mm ಡೆಪ್ತ್ ಇರ್ಬೋದು, ಮ್ಯಾಕ್ಸಿಮಮ್ 8 mm ಡೆಪ್ತ್ ಇರ್ಬೋದು. ಅದು ಸ್ಕ್ಯಾಲ್ಪೇ 1.5 centimeter ಡೆಪ್ತ್ ಇರುತ್ತೆ, ಮತ್ತೆ ಅದು ಕೆಳಗಡೆ ಸ್ಕಲ್ 1.5 centimeter ಇರುತ್ತೆ ಥಿಕ್ನೆಸ್. ಟ್ರಾನ್ಸ್ಪ್ಲಾಂಟ್ ನಲ್ಲಿ ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ಗಳು, ನೀಡಲ್ಸ್, ಬ್ಲೇಡ್ಗಳು ಏನು ಮಾಡಿದ್ರು ಅದರಿಂದ
ನಮ್ಮ ಸ್ಕಲ್ ಡ್ಯಾಮೇಜ್ ಆಗೋ ಚಾನ್ಸೇ ಇಲ್ಲ. ಎಷ್ಟೊಂದು ಜನ ಅದಕ್ಕೆ ಹೆದರ್ಕೊಂಡು ಚಾನ್ಸೇ ಇಲ್ಲ. ಸ್ಕಲ್ ಡ್ಯಾಮೇಜ್ ಮಾಡ್ಬೇಕಂದ್ರೆ ಬೇರೆ ದೊಡ್ಡ ಇನ್ಸ್ಟ್ರೂಮೆಂಟ್ಸ್ ಬೇಕು, ಅದು ಆಗೋದಿಲ್ಲ. ಸೊ ಅದು ಏನಂದ್ರೆ ಸಹಜ ಅದು, ಯಾಕಂದ್ರೆ ಹತ್ರ ಬ್ರೈನ್ ಇರುತ್ತಲ್ಲ ಏನೋ ಡ್ಯಾಮೇಜ್ ಆಗುತ್ತಂತ ಹೇಳಿ. ಸೊ ಆ ಥರ ಡ್ಯಾಮೇಜ್ ಅಂತೂ ಏನೂ ಆಗೋದಿಲ್ಲ, ಆರಾಮಾಗಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೋಬೋದು. ಬರೀ ಸ್ಕಿನ್ನಲ್ಲಿ ಪ್ರೊಸೀಜರ್ ಮಾತ್ರನೇ ಅದು. ಸ್ಕಿನ್ನಲ್ಲಿ ಬ್ಲಡ್ ವೆಸಲ್ಸು ನರ್ವ್ಸ್ ಇರುತ್ತೆ, ಅದು ಸರ್ಜನ್ಸ್ಗೆ ನೀಟಾಗಿ ಗೊತ್ತಾಗುತ್ತೆ ಎಲ್ಲಿ ಬ್ಲಡ್ ವೆಸಲ್ಸ್ ಇದಾವೆ, ಎಲ್ಲಿ ನರ್ವ್ಸ್ ಇದಾವೆ ಅಂತ. ಅದಕ್ಕೆ ಒಳ್ಳೆ ಸರ್ಜನ್ ಹತ್ರ ಹೋಗ್ಬೇಕು, ಅದನ್ನು ಡ್ಯಾಮೇಜ್ ಆಗೋದಿಲ್ಲ. ಬಟ್ 99.99% ಬ್ರೈನ್ಗೆ ಏನು ಡ್ಯಾಮೇಜ್ ಸಂಬಂಧನೇ ಇಲ್ಲ ಟ್ರಾನ್ಸ್ಪ್ಲಾಂಟ್ ಇಂದ. ಹೇರ್ ಟ್ರಾನ್ಸ್ಪ್ಲಾಂಟ್ ಆಗಿ ಎಷ್ಟು ದಿನ ಆದ್ಮೇಲೆ ಒಬ್ಬ ವ್ಯಕ್ತಿ ಜಿಮ್ಗೆ ಹೋಗೋದಾಗಿರ್ಬೋದು, ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದಾಗ್ಬೋದು ಶುರು ಮಾಡ್ಬೋದು? ಓಕೆ, ಯೂಶಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೆ 13 days 13 ದಿನ ಆದಮೇಲೆ ಜಿಮ್ಗೆ ಹೋಗ್ಬೋದು. 13 days, ಓಕೆ, ಅಷ್ಟೇ. ಅದು ಶಾರ್ಟ್ ಪೀರಿಯಡ್. ಭಾಳ ಜನ 1-2-3 ತಿಂಗಳು ಅಂತ ಅನ್ಕೊಂತಾರೆ, ಏನು ಬೇಕಾಗಿಲ್ಲ. 13 ದಿನ ಆದಮೇಲೆ ಆರಾಮಾಗಿ ಜಿಮ್ಗೆ ಹೋಗ್ಬೋದು, ಬೇರೆ ಆಕ್ಟಿವಿಟೀಸ್ ಎಲ್ಲ ಮಾಡ್ಬೋದು. ಬಟ್ ಸ್ವಿಮ್ಮಿಂಗ್ ಇನ್ ದ ಸ್ವಿಮ್ಮಿಂಗ್ ಪೂಲ್ ಆಗಲಿ, ಇಲ್ಲಾಂದ್ರೆ ಸ್ವಿಮ್ಮಿಂಗ್ ಇನ್ ಬೀಚಸ್ ಆಗಲಿ, ಒಂದು 2 months ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ಸ್ವಿಮ್ಮಿಂಗ್ ಪೂಲ್ದಲ್ಲಿ ಕ್ಲೋರಿನೇಟೆಡ್ ವಾಟರ್ ಇರ್ತದೆ, ಬೀಚ್ದಲ್ಲಿ ಸನ್ಟ್ಯಾನ್ ಆಗುತ್ತೆ, ಮತ್ತೆ ಸಾಲ್ಟ್ ವಾಟರ್ ಇರ್ತದೆ. ಅದೆರಡು ಬಿಟ್ಬಿಟ್ರೆ, ಈಗ ಸ್ಕೂಬಾ ಡೈವಿಂಗ್ ಅದೆಲ್ಲ ಜಸ್ಟ್ ಲೈಕ್ ಸ್ವಿಮ್ಮಿಂಗ್ ಇನ್ ದ ಸಿ ಅಲ್ವಾ, ಅದು ಬಿಟ್ಬಿಟ್ರೆ ಜಿಮ್ 13 days ಹೋಗ್ಬೋದು. ವಾಕಿಂಗ್ ಆಗಲಿ, ಏನೋ ಸೈಕ್ಲಿಂಗ್ ಮಾಡ್ಕೋಬೋದು, ಟ್ರೆಕ್ಕಿಂಗ್ ಮಾಡ್ಕೋಬೋದು. ಎಲ್ಲ ಅಡ್ವಾಂಟೇಜ್. ಸನ್ಲೈಟ್ ಆಗಲಿ, ಒಂದು 13-14 ದಿವಸ ಆದ್ಮೇಲೆ ಸನ್ಲೈಟ್ ಎಕ್ಸ್ಪೋಸ್ ಆಗಬೇಕು. ಸನ್ಲೈಟ್ ಬೇಕೇ ಬೇಕು ಬಾಡಿಗೆ. ಯಾರೋ ಸ್ವಲ್ಪ ಜನ ಕ್ರಿಕೆಟ್ ಪ್ಲೇ ಮಾಡ್ತಾರಲ್ಲ, ಅವರ್ಸ್ ಟುಗೆದರ್ ಸ್ಟೇಡಿಯಂನಲ್ಲಿ 5-6 hours ಇರ್ತಾರಲ್ವಾ, ಅವ್ರು ಮಾತ್ರ ಅವಾಯ್ಡ್ ಮಾಡ್ಬೇಕು. ಇಲ್ಲಾಂದ್ರೆ ಟೋಪಿ ಹಾಕೊಂಡು ಮಾಡ್ಬೋದು. ನಾರ್ಮಲ್ 10 minutes 20 minutes ಅರ್ಧ ಗಂಟೆ ಸನ್ಲೈಟ್ ಏನೂ ಆಗೋದಿಲ್ಲ ಆಫ್ಟರ್ 13 days. ಬಟ್ 13 days 13 ದಿನವರೆಗೂ ಸನ್ಲೈಟ್ ಎಕ್ಸ್ಪೋಸ್ ಆಗಬಾರ್ದು, ಅದು ಇಂಪಾರ್ಟೆಂಟ್. ಅದರ್ವೈಸ್ ಆಕ್ಟಿವಿಟೀಸ್ ಎನಿ ಟೈಮ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇನ್ನೊಂದು ಸ್ವಲ್ಪ ಜನ ಕೇಳ್ತಾರೆ, ಸ್ವೆಟ್ಟಿಂಗ್ ಆಗ್ಬೋದಾ? ಸ್ವೆಟ್ಟಿಂಗ್ ಆಗುತ್ತೆ ನನಗೆ ಅಂತಾರೆ. ಸ್ವೆಟ್ಟಿಂಗ್ ಬಾಡಿದಲ್ಲಿ ಸಹಜವಾಗಿ ಆಗುತ್ತೆ, ಅದು ಕಾಮನ್. ಇದು ಸ್ವೆಟ್ಟಿಂಗ್ ಆದ್ರೆ ಏನು ತೊಂದರೆ ಇಲ್ಲ, ಸುಮ್ಮನೆ ನೀರು ಹಾಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಸ್ವೆಟ್ಟಿಂಗ್ ಆಗುತ್ತೆ ನನಗೆ, ಆಗಬಾರ್ದಲ್ಲ ಅಂತಾರೆ, ಅದೆಲ್ಲ ತಪ್ಪು. ಸ್ವೆಟ್ಟಿಂಗ್ ಬಾಡಿನಲ್ಲಿ ಆಗಲೇಬೇಕು, ಅದು ಡಿಫೆನ್ಸ್, ಇದು ಕಾಂಪೆನ್ಸೇಷನ್ ಮೆಕ್ಯಾನಿಸಮ್. ಅದು ಹೀಟ್ ಕಡಿಮೆ ಮಾಡಕ್ಕೆ ಸ್ವೆಟ್ಟಿಂಗ್ ಆಗುತ್ತೆ, ಅದು ಏನು ತೊಂದರೆ ಇಲ್ಲ. ಡಾಕ್ಟರ್, ಇವಾಗ ಬಹಳಷ್ಟು ಜನ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಫೇಲ್ ಆಗಿರೋ ಕೇಸಸ್ ನಾನು ನೋಡ್ತಾ ಇದ್ದೀನಿ, ಎಲ್ಲ ಕಡೆಗೂ ಸಿಗ್ತಾ ಇದ್ದಾರೆ. ಆ ಥರ ಪೇಷಂಟ್ಸ್ ನಿಮ್ಮ ಹತ್ರ ಬಂದರೆ ನೀವು ಅವ್ರನ್ನೂ ಕೂಡ ಸರಿ ಮಾಡ್ತೀರಾ? ಸರಿ ಮಾಡೋ ಚಾನ್ಸಸ್ ಇದೆಯಾ? ಇದೇನಂದರೆ ರಿಪೇರ್ ಟ್ರಾನ್ಸ್ಪ್ಲಾಂಟ್ಗಳು ಭಾಳ ಚಾಲೆಂಜಿಂಗು. ಏನಕ್ಕಂದರೆ ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಫೇಲ್ ಆಗಿದೆ ಅಂತ ಅರ್ಥ ಏನಂದರೆ, ನಾಟ್ ಬಿಕಾಸ್ ಆಫ್ ಸರ್ಜರಿಯಿಂದ ಫೇಲ್ ಆಗಲ್ಲ, ಬಾಡಿಯಿಂದ ಫೇಲ್ ಆಗೋದಿಲ್ಲ. ಆ ಪ್ಲಾನ್ ರಾಂಗ್ ಮಾಡಿರ್ತಾರೆ. ಅಂದರೆ ಏನು, 2500 grafts ತಗೋಬೇಕಂತ ಹೇಳಿ 2500 ಟ್ರೈ ಮಾಡೋಕೆ ಹೋಗಿ 4000 ವೇಸ್ಟ್ ಡ್ಯಾಮೇಜ್ ಮಾಡಿರ್ತಾರೆ ಬ್ಯಾಕ್ ಸೈಡು. ಅವಾಗ ಏನಾಗುತ್ತದೆ, ಇವರಿಗೆ ನಾವು ನೆಕ್ಸ್ಟ್ ಟೈಮ್ ಮಾಡುವಾಗ ನಮ್ಗೆ ಗ್ರಾಫ್ಟ್ ಸಿಕ್ಕಲ್ಲ, ನಂಬರ್ 1. ನಂಬರ್ 2, ಅದು ಎಲ್ಲಿ ಇಂಪ್ಲಾಂಟ್ ಮಾಡುವಾಗ ಅದು ಬಿಟ್ಟು ಪಕ್ಕ ಜಾಗದಲ್ಲಿ ಮಾಡಿರ್ತಾರೆ. ಅಂದ್ರೆ ಈ ಸೈಟ್ ನಿಮ್ದು, ಇದು ಬಿಟ್ಬಿಟ್ಟು ಪಕ್ಕ ಜಾಗದಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ರೆ ತೊಂದರೆ ಆಗುತ್ತೆ. ಅದು ರಿಮೂವ್ ಮಾಡ್ಬೇಕಲ್ಲ ನಾವು. ಕರೆಕ್ಷನ್ ಮಾಡುವಾಗ ಡಾಕ್ಟರ್ಗೆ ಟೈಮ್ ವೇಸ್ಟ್ ಆಗುತ್ತೆ, ರಿಮೂವ್ ಮಾಡಬೇಕಾಗುತ್ತೆ, ಬ್ಯಾಕ್ ಸೈಡ್ ಕಡಿಮೆ ಹೇರ್ ಇರುತ್ತೆ. ಸೊ ಅದು ಭಾಳ ಚಾಲೆಂಜಿಂಗು. ನೆಕ್ಸ್ಟು, ನಾನು ಎಕ್ಸ್ಪರ್ಟ್ ಸರ್ಜನ್ ಆಗಿ ಒಂದು ಫ್ರೆಶ್ ಕೇಸ್ ಮಾಡ್ತೀನಿ. ರಿಪೇರ್ ಕೇಸ್ ತಗೊಂಡು ನಾನು ತಲೆ ಕೆಡಿಸ್ಕೊಂಡಾಗ ಇಷ್ಟ ಆಗೋದಿಲ್ಲ ನನಗೆ. ಪೇಷಂಟ್ ಫೈನಾನ್ಷಿಯಲಿ ವೀಕ್ ಆಗಿರ್ತಾರೆ ಪಾಪ, 2,000-3,000 ದುಡ್ಡಿರಲ್ಲ ಅವರು. ಅವು ಎಲ್ಲ ರೆಸ್ಪಾನ್ಸಿಬಿಲಿಟಿ, ಮತ್ತೆ ಪೇಷಂಟ್ ಹೈ ರೆಸ್ಪಾನ್ಸಿಬಿಲಿಟಿ ಆಗ್ತಾನೆ ನಿಮ್ಮ ಮೇಲೆ. ಸರ್ ಲಾಸ್ಟ್ ಟೈಮ್ ಫೇಲ್ ಆಗಿದೆ, ಈ ಸರ್ ಏನು ಮಾಡ್ತಾರೆ, ನಮ್ಗೆ ಹೇರ್ ಬರ್ಬೇಕಂತಾರೆ. ಸೊ ಇಷ್ಟು ರೆಸ್ಪಾನ್ಸಿಬಿಲಿಟಿ ತಲೆ ಮೇಲೆ ಆಗಿದ್ರೆ ಸರ್ಜನ್ ಭಾಳ ಚಾಲೆಂಜಿಂಗು. ಅದಕ್ಕೆ ಭಾಳ ಜನಗಳು ರಿಪೇರ್ ತಗೊಳಲ್ಲ. ಅದಕ್ಕೆ ನೆನ್ಪಿಟ್ಕೋಬೇಕು, ರಿಪೇರ್ ಟ್ರಾನ್ಸ್ಪ್ಲಾಂಟ್ ಆದರೆ ಯಾರು ನಿಮ್ಮ ರಿಪೇರ್ ಕೇಸ್ ಮಾಡಕ್ಕೆ ರೆಡಿ ಇರಲ್ಲ. ಅದೇ ಅರ್ಥ ಆಯ್ತಾ? ಗೊತ್ತಾಯ್ತು. ಫಸ್ಟ್ ನಮ್ಗೆ ಬೇಡ ಅನ್ಕೊಂತ ಸುಮ್ಮನೆ ಬೇಡ ಅಂತಾರೆ, ಐ ಆಮ್ ಸಾರಿ ಅಂತಾರೆ. ಇನ್ನೊಂದು ಚಾಲೆಂಜಿಂಗ್ ಏನಂದ್ರೆ, ಎಲ್ಲ ಪೇಷಂಟ್ಗೆ ಸಾಧ್ಯ ಇಲ್ಲ ಮಾಡೋಕ್ಕೆ. ನಾನು ಮೊನ್ನೆ ರೀಸೆಂಟಾಗಿ ನೋಡಿದ್ದೀನಿ, ಬ್ಯಾಕ್ ಸೈಡ್ ಕಂಪ್ಲೀಟ್ ಹಾಲ್ ಮಾಡಿದ್ದಾರೆ ಡೋನರ್. ನಾವು ಈಗ ಮಾಡಕ್ಕೆ ಹೋದ್ರೆ ಇನ್ನೂ ಬೇಡ ಆಗಿದ್ರೆ ಪೇಷಂಟ್ಗೆ ನಮ್ಮ ಕಡೆ ಕೆಟ್ಟ ಹೆಸರು ಬರ್ತದೆ. ಹೌದೌದು, ಬೇಡ ಅಂತ ಹೇಳ್ತೀವಿ. ಸೊ 99% ಮಾಡ್ಬೋದು, ಸ್ವಲ್ಪ 1 or 2% ಮಾಡೋಕ್ಕೆ ಸಾಧ್ಯ ಇಲ್ಲ. ಏನಕ್ಕಪ್ಪ ಅಂದರೆ, ಫಸ್ಟ್ ಡ್ಯಾಮೇಜ್ ಮಾಡಿದ್ದು ಹೌದು. ಇನ್ನೊಂದು, ರಾಂಗ್ ಪ್ಲೇಸ್ ಇಂಪ್ಲಾಂಟ್ ಮಾಡಿರ್ತೀವಲ್ವಾ, ಅದು ರಿಮೂವಲ್ ಬರಲ್ಲ. ಹೊಸ ಫ್ರೆಶ್ ಹೇರು ಆರಾಮಾಗಿ ರಿಮೂವ್ ಮಾಡ್ಬೋದು. ಒಂದು ಸಾರಿ ಇಂಪ್ಲಾಂಟ್ ಮಾಡಿದ್ರೆ ಅದು ಬರೋದು ಕೈ ಕಷ್ಟನೇ. ಸೊ ಇದೆಲ್ಲ ಕಾಂಪ್ಲಿಕೇಶನ್ಸ್ ಚಾಲೆಂಜಿಂಗ್ ಇರ್ತವೆ. ಮಲ್ಟಿಪಲ್ ಸೆಷನ್ಸ್ ಮಾಡಬೇಕು, ಬಿಯರ್ಡ್ ಚೆಸ್ಟ್ ತಗೋಬೇಕಾಗುತ್ತೆ, ಅದೆಲ್ಲ ಕಾಸ್ಟ್ ಜಾಸ್ತಿ ಆಗುತ್ತೆ. ಪೇಷಂಟ್ಸ್ ಭಾಳ ಇದು ವೈಸ್ ಆಗಿ ಚೂಸ್ ಮಾಡ್ಕೋಬೇಕು. ಏನಕ್ಕಂದ್ರೆ, ಇದು ಬೇರೆ ಒಂದು ಫೋನ್ ಹೋದ್ರೆ ಫೋನ್ ತಗೋಬಹುದು, ಖರೀದಿ ಮಾಡ್ಬೋದು, ಏನು ತೊಂದರೆ ಇಲ್ಲ ದುಡ್ಡಿದ್ರೆ. ಟ್ರಾನ್ಸ್ಪ್ಲಾಂಟ್ ಹಂಗಲ್ಲ, ದುಡ್ಡಿದ್ರೂ ಮಾಡೋಕ್ಕಾಗಲ್ಲ. ಬ್ಯಾಕ್ ಸೈಡ್ ಏರಿಲ್ಲ ಅಂತ ಡಾಕ್ಟರ್ ಏನು ಮಾಡ್ತಾರೆ, ಡಾಕ್ಟ್ರು ಅಷ್ಟು ರೆಸ್ಪಾನ್ಸಿಬಲ್ ತಗೊಂಡು, ಯಾರೋ ರಿಪೇರ್ ಮಾಡಿದ ಕೇಸ್ ತಗೊಂಡು ಅಷ್ಟು ರೆಸ್ಪಾನ್ಸಿಬಲ್ ಆಗಿ ಮಾಡೋಕೆ ಯಾರಿಗೆ ಇಂಟ್ರೆಸ್ಟ್ ಇರಲ್ಲ. ಅವ್ರೇನಂದ್ರೆ ಫ್ರೆಶ್ ಕೇಸ್ ಮಾಡೋಣ ಅಂತ ಒಂದು ಐಡಿಯಾ ಇರುತ್ತೆ. ಸೊ ಸ್ವಲ್ಪ ಕೇಸು 80-90% ಕೇಸ್ಗಳು ರಿಪೇರ್ ಕೇಸ್ ಮಾಡ್ಬೋದು, ಸ್ವಲ್ಪ ಕೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನಕ್ಕಂದ್ರೆ ಬ್ಯಾಕ್ ಸೈಡ್ ಡೋನರ್ ಡ್ಯಾಮೇಜ್ ಆಗಿರ್ತದೆ, ರಿಕ್ವೈರ್ಡ್ ಗ್ರಾಫ್ಟ್ ಜಾಸ್ತಿ ಇರುತ್ತೆ, ಅಂಥವ್ರಿಗೆ ನಾವು ಸಾಧ್ಯ ಇರಲ್ಲ. ಸೊ ಮೋಸ್ಟ್ ಆಫ್ ದ ಕೇಸಸ್ ಮಾಡ್ಬೋದು, ಅವಕಾಶ ಇರ್ತದೆ. ಯಾಕಂದ್ರೆ ಬಿಯರ್ಡ್ ಚೆಸ್ಟ್ ತಗೊಂಡು ಮಾಡ್ತೀವಿ.
ಸೊ ಚೂಸ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಭಾಳ ರೊಟೀನ್ ಬೇಸಿಸ್ ಎವ್ರಿ ವೀಕ್ಲಿ ಬೇಸಿಸ್ ನಾನು ರಿಪೇರ್ ಕೇಸ್ ಮಾಡ್ತೀನಿ. ಆ ಚಾಲೆಂಜ್ ಆಗಿ ನನಗೆ ಪ್ಯಾಷನ್ ಇದೆ, ಭಾಳ ಜನಗಳು ಮೋಸ್ಟ್ ತಗೊಂಡಲ್ಲ. ಅವಾಗ ಡೋನರ್ ಎಸ್ಟಿಮೇಟ್ ಮಾಡ್ಕೊತೀವಿ, ಸ್ಕ್ಯಾಲ್ಪು ಬಿಯರ್ಡು ಚೆಸ್ಟ್ ಎಷ್ಟಿದೆ, ಆ ಪೇಷಂಟ್ ಬರ್ತಾರ 3 ಸಾರಿ 2 ಸಾರಿ ಅದು ಮಾಡಿ ಚಾಲೆಂಜಿಂಗ್ ತಗೊಂಡು ಭಾಳ ಜನ ಮಾಡ್ತೀವಿ ನಾವು. ಮಾಡಬಹುದು. ಡಾಕ್ಟರ್, ಈಗ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಪೇಷಂಟ್ ಫಸ್ಟ್ ಯೋಚನೆ ಮಾಡೋದು ಅಥವಾ ಕೇಳೋದೆ ಪ್ರೈಸ್ ಎಷ್ಟಾಗತ್ತೆ ಅಂತ. ಬಟ್ ಆಕ್ಚುಲ್ ಆಗಿ ಪೇಷಂಟ್ ಏನ್ ಕೇಳಬೇಕು ಡಾಕ್ಟರ್ ಹತ್ರ? ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ಏನಕ್ಕಂದ್ರೆ ನೀವು ಪ್ರೈಸ್ ಕೇಳಿದ್ರೆ ಪ್ರೈಸ್ ಹೇಳ್ತಾರೆ, ಬಟ್ ನಿಮ್ಗೆ ಟ್ರಾನ್ಸ್ಪ್ಲಾಂಟ್ ಬೇಕಾ, ಟ್ರಾನ್ಸ್ಪ್ಲಾಂಟ್ ಇಂದ ತಮಗೆ ಯೂಸ್ ಇದೆಯಾ, ಅದು ನೀವು ಯಾರು ಹೇಳಲ್ಲಲ್ವಾ. ಅದಕ್ಕಾಗಿ ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲರಿಗೂ ಸೂಟಬಲ್ ಅಲ್ಲ, ಆಗೋದಿಲ್ಲ. ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಬ್ಯಾಕ್ ಸೈಡ್ ನಿಮ್ ಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಇದೆಯಾ ಇಲ್ವಾ, ಬ್ಯಾಕ್ ಸೈಡ್ ಡೋನರ್ ಇದೆಯಾ ಇಲ್ವಾ, ಇದೆಲ್ಲ ಫರ್ದರ್ ಏರ್ ಫಾಲ್ ಏನಾಗುತ್ತೆ, ಅದ ಮೇಲೆ ಟ್ರಾನ್ಸ್ಪ್ಲಾಂಟೇಷನ್ ನಾವು ಸೂಟಬಲ್ ಇಲ್ಲ ಅಂತ ಹೇಳ್ತೀವಿ. ಡೈರೆಕ್ಟ್ ಪ್ರೈಸ್ ಕೇಳ್ಬಿಟ್ರೆ ನಾವೊಂದು ಪ್ರೈಸ್ ಹೇಳ್ತೀವಿ, ಅದಕ್ಕಂತ ಕಡಿಮೆ ಇನ್ನೊಬ್ರು ಹೇಳ್ತಾರೆ, ಅದು ಹೋಗ್ಬಿಟ್ಟು ಅದಕ್ಕಂತ ಇನ್ನೊಬ್ರು ಕಡಿಮೆ, ಎಂಡೇ ಇಲ್ಲ, 0ವರೆಗೂ ಹೋಗುತ್ತೆ. ಸ್ವಲ್ಪ ವಿಕ್ಟೋರಿಯಾ ಹಾಸ್ಪಿಟಲ್ ಫ್ರೀగా ಮಾಡ್ತಾರೆ, ಅಲ್ಲಿ ಫ್ರೀగా ಮಾಡಿಸ್ಕೋಬಹುದು. ಬಟ್ ನಿಮ್ಗೆ ಹೇರ್ ಬರ್ತದ, ಹೇರ್ ಬೇಕಾ, ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾ, ನಿಮಗೆ ಅವಶ್ಯಕತೆ ಇದೆಯಾ? ಆ ಪೇಷಂಟ್ ಏನ್ ಕೇಳ್ಬೇಕಂದ್ರೆ, ಸರ್ ನನಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸೂಟಬಲ್ ಆಗುತ್ತಾ ಇಲ್ವಾ, ಫಸ್ಟ್ ಕ್ವಶನ್. ನಂಬರ್ 2, ಸೂಟಬಲ್ ಆದ್ರೆ ನಮ್ಗೆ ಸಕ್ಸಸ್ ಆಗುತ್ತಾ ತಾವು ಮಾಡಿದ್ರೆ, ಫರ್ದರ್ ಹೇರ್ ಫಾಲ್ ಇದ್ರೂ ಹೆಂಗ್ ಮ್ಯಾನೇಜ್ ಮಾಡ್ತೀರಾ, ಆವಾಗ ನೆಕ್ಸ್ಟ್ ಏನ್ ಟೆಕ್ನಿಕ್ ಯೂಸ್ ಮಾಡ್ತೀರಾ, ಏನ್ ಸೇಫ್ಟಿ ಇದೆ, ಮತ್ತೆ ನಿಮ್ ಕಾಸ್ಟ್ ಏನು. ಕೊನೆ ಪ್ರಶ್ನೆ ಅಷ್ಟೇ. ಯಾಕಂದ್ರೆ ಈಗ ಇದು ಫೋನ್ ತರ ಅಲ್ವಾ, ಇದು ಹೆಲ್ತ್, ಇದು ನಿಮಗೆ ಮಾಡಕ್ ನಿಮ್ಗೆ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾಗಿಲ್ಲ ಅಂದ್ರೆ ಸುಮ್ಮನೆ ಹೋಗಿ ನೀವು ಕಾಸ್ಟ್ ಕೇಳಿದ್ರೆ ನಾನೊಂದು ಪ್ರೈಸ್ ಹೇಳ್ತೀನಿ, ಇನ್ನೊಬ್ರು ಇನ್ನೊಂದು ಪ್ರೈಸ್ ಕಡಿಮೆ ಹೇಳ್ತಾರೆ, ಇನ್ನೊಬ್ರು ಇನ್ನೂ ಕಡಿಮೆ ಹೇಳ್ತಾರೆ, ಲಾಸ್ಟ್ ಯಾರೋ ಒಬ್ರು ಲಿಕ್ವಿಡ್ ಪ್ಯಾಕೇಜ್ಗಳು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಟ್ರಾನ್ಸ್ಪ್ಲಾಂಟೇಷನ್ ಬೇಕಾಗಿಲ್ಲ ನಿಮ್ಗೆ. ಬೇಸಿಕ್ಲಿ ಪೇಷಂಟ್ ಏನ್ ಕೇಳ್ಬೇಕಂದ್ರೆ, ಸರ್ಜರಿ ನನಗೆ ಬೇಕಾಗಿದೆಯಾ, ಯೂಸ್ಫುಲ್ಲಾ, ಯಾರು ಸರ್ಜರಿ ಮಾಡ್ತಾರೆ ನನಗೆ, ಸರ್ಜರಿ ಮಾಡೋರು ಯಾರು. ಯಾಕಂದ್ರೆ ಈಗ ಬಹಳ ಜನಗಳು ಆಚೆ ಕಡೆ ಮಾಡ್ತಾ ಇದ್ದಾರೆ, ಡಾಕ್ಟರ್ ಹೆಸರು ಗೊತ್ತಿಲ್ಲ ಅವರಿಗೆ, ಯಾರೋ ಮಾಡ್ತಾರೆ ಗೊತ್ತಿಲ್ಲ, ಡಾಕ್ಟರ್ ಮಾಡ್ತಾರ ಬೇರೆ ಅದು ಗೊತ್ತಿಲ್ಲ, ಅವಾಗ ಅದಕ್ಕೆ ಕೇಳಬೇಕು. ಇದೆಲ್ಲ ಆದ್ಮೇಲೆ ಈಗ ನಾನು ನಿಮ್ಮ ಕಾಸ್ಟ್ ಏನು ಅದ್ ಪ್ರಕಾರ ಬರುತ್ತೆ. ಅದೊಂದು ಬಿಟ್ಬಿಟ್ಟು ಡೈರೆಕ್ಟ್ ಕಾಸ್ಟ್ ಕೇಳಿದ್ರೆ ಕಾಸ್ಟ್ ಕಡಿಮೆ ಹೇಳ್ಬಿಟ್ಟು ನೀವು ತಗೊಂತಾರೆ ಪೇಷಂಟ್ ಆಗಿ. ಬಟ್ ನೀವು ಆಕ್ಚುಲಿ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾಗಿಲ್ಲ. ಮೊನ್ನೆ ಪೇಷಂಟ್ ನೋಡಿದ್ರೆ ಈ ತರ ಯಂಗ್ ಪೇಷಂಟ್ ಕ್ಲಾಸ್ 2 ಬಾಲ್ನೆಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ, ಅವ್ರು ಹೇಳಿಲ್ಲ ಅಂತ ಪಾಪ. ಸೊ ಅದಕ್ಕಾಗಿ ಇದು ನೋಡ್ಬೇಕು. ಅವಾಗ ನಿಮ್ಗೆ ಏನ್ ಅರ್ಥ ಆಗುತ್ತೆ, ಕ್ವಾಲಿಟಿ ಅರ್ಥ ಆಗುತ್ತೆ, ಸರ್ಜರಿ ಯಾರು ಮಾಡಿದ್ರೆ ಅರ್ಥ ಆಗುತ್ತೆ, ಇದರಿಂದ ನಮ್ಗೆ ಯೂಸ್ ಇದೆಯಾ ಇಲ್ಲ ಗೊತ್ತಾಗುತ್ತೆ. ಸುಮ್ಮನೆ ಯೂಸ್ ಇಲ್ಲದ್ರೆ ನೀವು ತಗೊಂಡ್ರೆ ಏನು ಯೂಸ್ ಏನಿದೆ. ಅದಕ್ಕಾಗಿ ಇದು ಲಾಸ್ಟ್ ಕೇಳ್ಬೇಕು ಕ್ವಶನ್. ಅದು ಇದೆಲ್ಲ ಆದ್ಮೇಲೆ ಸುಮ್ಮನೆ ಡೈರೆಕ್ಟ್ ಕಾಸ್ಟ್ಗೆ ಹೋಗ್ಬಿಟ್ರೆ ಬೇರೆ ಪಾರ್ಟ್ಸ್ ಎಲ್ಲ ನೀವು ಸ್ಕಿಪ್ ಮಾಡ್ತಾ ಇದೀಯಾ. ಇಂಪಾರ್ಟೆಂಟ್ ಪಾರ್ಟ್ಗಳು ಏನೇನು ಪಾರ್ಟ್ಗಳು ಅದೆಲ್ಲ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಆಗೋದು ಇಲ್ಲ, ಸ್ಕಿಪ್. ಅವಾಗ ಅವ್ರೇನು ಅಡ್ವಾಂಟೇಜ್ ತಗೊಂತಾರೆ, ಯಾರು ಮಾಡಿದ್ರು ಒಂದೇ. ನಿಮಗೆ ಇದೆಲ್ಲ ಕೇಳಿದ್ರೆ ಡಾಕ್ಟರ್ ರೆಸ್ಪಾನ್ಸಿಬಲ್ ತಗೊಂತಾರೆ. ಪೇಷಂಟ್ ಸೆನ್ಸಿಬಲ್ ಕ್ವಶನ್ ಕೇಳ್ತಾ ಇದ್ದಾನೆ, ಇವರು ನಾವು ಮಾಡೋಕೆ ಸಾಧ್ಯ ಇಲ್ವಾ, ಮಾಡ್ಬೋದು ಅಂದ್ರೆ ಅರ್ಥ ಏನು, ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ ಅಂತ ಅರ್ಥ. ಮಾಡೋಕ್ಕಾಗಲ್ಲ ಅಂದ್ರೆ ಇನ್ನೂ ರೆಸ್ಪಾನ್ಸಿಬಲ್. ಅದೆಲ್ಲ ಬಿಟ್ಬಿಟ್ಟು ಕಾಸ್ಟ್ ಪ್ಯಾಕೇಜ್ ಒಂದು ಹೇಳ್ಬಿಟ್ರೆ ಬೇರೆ ಎಲ್ಲ ಸ್ಕಿಪ್. ಅದರಿಂದ ಆಕ್ಚುಲಿ ಬೇಸಿಕ್ ಡೀಟೇಲ್ಸ್ ಎಲ್ಲ ತಗೊಂಡು ಭೇಟಿ ನೀಡಿ ಮತ್ತೇನೆ ಕಾಸ್ಟ್ ಬಗ್ಗೆ ನೀವು ಡಿಸ್ಕಸ್ ಮಾಡಿದ್ರೆ ಬೆಟರ್. ಇನ್ನೊಂದೇನಂದ್ರೆ ಕಾಸ್ಟು, ಸೆಕೆಂಡ್ ಪಾಯಿಂಟ್ ಕಾಸ್ಟ್ನಲ್ಲಿ ಏನಂದ್ರೆ, ಸ್ಕ್ಯಾಲ್ಪ್ ಗ್ರಾಫ್ಟ್ಸು ಬೇರೆ ಕಾಸ್ಟ್ ಬರ್ತದೆ, ಬಿಯರ್ಡ್ ಗ್ರಾಫ್ಟ್ಸ್ ಬೇರೆ ಕಾಸ್ಟ್ ಬರ್ತದೆ, ಚೆಸ್ಟ್ ಗ್ರಾಫ್ಟ್ಸ್ ಬೇರೆ ಕಾಸ್ಟ್ ಇರ್ತದೆ, ರಿಪೇರ್ ಟ್ರಾನ್ಸ್ಪ್ಲಾಂಟ್ ಬೇರೆ ಇರುತ್ತೆ. ಮತ್ತೆ ಇನ್ನು ಸ್ವಲ್ಪ ಜನಗಳು ಫಾಲಿಕ್ಯುಲರ್ ಯೂನಿಟ್ ಕೌಂಟ್ ಹೇಳ್ತಾರೆ. ನಾವು ಗ್ರಾಫ್ಟ್ ಕೌಂಟ್ ಫಾಲಿಕ್ಯುಲರ್ ಯೂನಿಟ್ ಕೌಂಟ್ ಹೇಳ್ತೀವಿ. ಗ್ರಾಫ್ಟ್ ಅಂದ್ರೇನು, ಫಾಲಿಕ್ಯುಲರ್ ಯೂನಿಟ್ ಕೌಂಟ್ ಅಂದ್ರೆ ಸೇಮ್. ಸ್ವಲ್ಪ ಜನಗಳು ಫಾಲಿಕಲ್ ಕೌಂಟ್ ಹೇಳ್ತಾರೆ, ಹೇರ್ ಕೌಂಟ್ ಹೇಳ್ತಾರೆ. ಅವಾಗ ಕಾಸ್ಟ್ ಅರ್ಧ ನಿಮ್ ಕಡಿಮೆ ಆಗಿಬಿಡ್ತದೆ. 2,000 ಫಾಲಿಕ್ಯುಲರ್ ಯೂನಿಟ್ಸ್ ದಲ್ಲಿ 4,000 ಫಾಲಿಕಲ್ಸ್ ಇರ್ಬೋದು. ಸ್ವಲ್ಪ ಜನ ಫಾಲಿಕಲ್ಸ್ ಅವ್ರು ಹೇಳ್ತಾರೆ, ಓಪನ್ ಆಗಿ ಹೇಳ್ತಾರೆ, ನಾವು ಇಷ್ಟು ಈ ತರ ಚಾರ್ಜ್ ಮಾಡಿ, ಅವ್ರದ್ದೇನು ತಪ್ಪಿಲ್ಲ. ಸೊ ಅವಾಗ ಪೇಷಂಟ್ ಅರ್ಥ ಆಗ್ಬೇಕು, ಅದು ಗ್ರಾಫ್ಟ್ ಕೊಡ್ತಾ ಇದೀವಿ, ನಾನು ಹೇರ್ ಕೊಡ್ತಾ ಇದೀನಿ ಅಂತ. ಸಾರಿ, ಇದು ಫಾಲಿಕಲ್ಸ್ ಮತ್ತೆ ಗ್ರಾಫ್ಟ್ ಅಂದ್ರೆ ಏನು? ಈಗ ಬಾಡಿನಲ್ಲಿ ನಾವು ಗ್ರಾಫ್ಟ್ ಇಲ್ಲಾಂದ್ರೆ ಫಾಲಿಕ್ಯುಲರ್ ಯೂನಿಟ್ ತರ ಇರುತ್ತೆ. ಒಂದೊಂದು ಯೂನಿಟ್ ನಲ್ಲಿ 1, 2, 3, 4 ಹೇರ್ ವರ್ಗು ಇರ್ತದೆ. ಸ್ವಲ್ಪ 7, 8 ರೇರ್ ಕೇಸಸ್ ಅಲ್ಲಿ ಆನ್ ಆವರೇಜ್ ನಲ್ಲಿ 2, 3 ಇರುತ್ತೆ. ಅದು ಫಾಲಿಕ್ಯುಲರ್ ಯೂನಿಟ್ ಇಲ್ಲಾಂದ್ರೆ ಗ್ರಾಫ್ಟ್, ಎರಡು ಸೇಮ್. ಫಾಲಿಕ್ಯುಲರ್ ಯೂನಿಟ್ ಅಂದ್ರೂ ಗ್ರಾಫ್ಟ್ ಅಂದ್ರೂ ಸೇಮ್. ಈಗ ಫಾಲಿಕಲ್ ಅಂದ್ರೆ ಒಂದೊಂದು ಗ್ರಾಫ್ಟ್ ನಲ್ಲಿ 3 ಹೇರ್ ಇರುತ್ತಲ್ಲ, ಅದು 3 ಫಾಲಿಕಲ್. ಅದು ಸಪರೇಟ್ ಮಾಡಿ 3 ಫಾಲಿಕಲ್, ಅದನ್ನು ಗ್ರಾಫ್ಟ್ ಅಂತ ಹೇಳ್ತಾರೆ ಸ್ವಲ್ಪ ಜನ. ಅದಕ್ಕಾಗಿ ಫಾಲಿಕ್ಯುಲರ್ ಯೂನಿಟ್ ಮತ್ತೆ ಗ್ರಾಫ್ಟ್ ಒಂದು, ಫಾಲಿಕಲ್ ಬೇರೆ. ಫಾಲಿಕಲ್ ಅಂದ್ರೆ ಹೇರ್ ಅನ್ಕೊಳ್ಳಿ, ಒಂದು ಹೇರ್ ಅನ್ಕೊಳ್ಳಿ. ಅದರಿಂದ ಕಾಸ್ಟ್ ವೇರಿಯೇಷನ್ ಜಾಸ್ತಿ ಆಗೋದು ಅದರಿಂದನೇ. ಓಕೆ, ನೀವು ಗ್ರಾಫ್ ಬಗ್ಗೆ ಹೇಳ್ತೀರಾ, ಇನ್ನೊಬ್ರು ಹೇಳ್ತಾರೆ, ಅವಾಗ ಅರ್ಧ ರೇಟ್ ಕಡಿಮೆ ಆಗುತ್ತಲ್ಲ ನಿಮಗೆ. ಸೊ ಇನ್ನೊಂದು ಏನಾಗ್ತದೆ ಅಂದ್ರೆ, ಆ ಸಪರೇಟ್ ಮಾಡುವಾಗ ಡ್ಯಾಮೇಜ್ ಆಗ್ಬೋದು. ಅದು ಪೇಷಂಟ್ಗೆ ಜಾಸ್ತಿ ತೋರ್ಸಕ್ ಹೋಗಿ ಫಾಲಿಕಲ್ ಕೌಂಟ್ ಎಲ್ಲಕ್ಕೆ ಹೋಗಿ ಡ್ಯಾಮೇಜ್ ಮಾಡ್ತಾರೆ. ಇದೆಲ್ಲ ಬಹಳ ಸೆನ್ಸಿಟಿವ್ ಮ್ಯಾಟರ್. ಅದಕ್ಕೆ ಫಸ್ಟ್ ಕೇಳ್ತೆ ನಾನು, ನೀವು ನಾಟ್ ಓನ್ಲಿ ಸರ್ಜರಿ, ಎಥಿಕಲ್ ಸರ್ಜನ್ ಚೂಸ್ ಮಾಡ್ಕೋಬೇಕಂತ. ಕಾಸ್ಟ್ ಮುಂಚೆ ಇದನ್ನೆಲ್ಲ ಕಾಸ್ಟ್ ಬರ್ಬೋದು. ಹೌದು, ಇದೆಲ್ಲ ಇಂಪಾರ್ಟೆಂಟ್. ಡಾಕ್ಟರ್, ಇವಾಗ ನಾನೇ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡೆ, ಎಷ್ಟು ದಿನಗಳಾದ್ಮೇಲೆ ನಾನು ಶೇವಿಂಗ್ ಅಥವಾ ಟ್ರಿಮ್ಮಿಂಗ್ ಮಾಡ್ಬೋದು?
ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೆ ತಾವು ಯೂಶುವಲ್ ಆಗಿ ನಿಮಗೆ ನಾವು ಹೇರ್ ಟ್ರಿಮ್ ಮಾಡಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ತಾವು ನಾರ್ಮಲ್ ಟ್ರಿಮ್ಮಿಂಗು 13 ದಿವಸ ಆದಮೇಲೆ ನಾರ್ಮಲ್ ಮಿಷಿನ್ ತಗೊಂಡು ಟ್ರಿಮ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. 1 ತಿಂಗಳಾದ್ಮೇಲೆ ಶೇವ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಒಂದ್ಸರಿ ಹೇರ್ ಗ್ರೋತ್ ಬಂದ್ಬಿಟ್ರೆ ನಾರ್ಮಲ್ ಶೇವಿಂಗ್ ಕಟ್ಟಿಂಗ್ ಎಲ್ಲ ನಾರ್ಮಲ್ ಏನೂ ಚೇಂಜ್ ಇಲ್ಲ. ಜಸ್ಟ್ ಒಂದು 30 ಡೇಸ್ ವರೆಗೂ ಶೇವಿಂಗ್ ಮಾಡಿಬಿಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಏನಾದರೂ ಆಚೆಗಡೆ ಹೋಗಿ ಇನ್ಫೆಕ್ಷನ್ ಅಂತ ಮಾಡ್ಕೊಂತಾರಂತ ಬಿಟ್ರೆ, ಸ್ವಲ್ಪ ಜನಗಳು 13 ದಿನ ನೀವೇ ಮಿಷಿನ್ ತಗೊಂಡು ತಾವು ಮಾಡ್ಕೋಬಹುದು. ಒಳ್ಳೆ ಮಿಷಿನ್ ಏನು ತೊಂದರೆ ಇಲ್ಲ. ಶೇವಿಂಗು, ಹೇರ್ ಕಟಿಂಗು ನೀವು ತಾವು ಹೆಂಗ್ ಮಾಡ್ಕೊಂತೀರಾ ಜನರಲ್ ಹೇರ್ ಅದೇ ತರ. ಸೊ ಜಸ್ಟ್ ಲೈಕ್ ನಾರ್ಮಲ್ ಹೇರ್ ಅಷ್ಟೇ. ಇನಿಷಿಯಲ್ 1 ತಿಂಗಳ ಶೇವ್ ಮಾಡಬೇಡ ಅಂತ ಹೇಳ್ತೀವಿ. ಯಾಕಂದ್ರೆ ಬ್ಲೇಡ್ ಆಗಿ ಆಚೆಗಡೆ ಹೋಗಿ ಏನಾದ್ರು ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ. ಇಲ್ಲಾಂದ್ರೆ ಇಲ್ಲ. ಟ್ರಿಮ್ಮಿಂಗ್ ಮಾತ್ರ 13 ದಿನ ಆದ್ಮೇಲೆ ಮಿಷಿನ್ ಟ್ರಿಮ್ ಮಾಡ್ಕೋಬಹುದು, ಆಯ್ತಲ್ಲ. ಅದೇನು ಅಸಲ್ ಸ್ಪೆಷಲ್ ಪ್ರಿಕಾಷನ್ಸ್ ಏನೂ ಇಲ್ಲ. ಓಕೆ ಓಕೆ, ಆ ಎಲ್ಲ ಮಾಹಿತಿ ಇನ್ಸ್ಟ್ರಕ್ಷನ್ಸು ನಾವು ಟ್ರಾನ್ಸ್ಪ್ಲಾಂಟ್ ಆದಮೇಲೆ ನೀಟಾಗಿ ಕೊಡ್ತೀವಿ. ಅಷ್ಟೇನು ಮೇಂಟೈನ್ ಮಾಡೋದು ಅಷ್ಟು ಡಿಫಿಕಲ್ಟ್ ಅಂತೂ ಏನಿಲ್ಲ, ಈಸಿಯಾಗಿ ಮೇಂಟೈನ್ ಮಾಡ್ಕೊಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಸರ್. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಈ ಒಂದು ಎಪಿಸೋಡ್ಸಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲಿಗೆ ನಮ್ಮ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಈ ಇನ್ಫಾರ್ಮೇಷನ್ ಆ್ಯಕ್ಚುಲಿ ಎಲ್ಲರಿಗೆ, ನಮ್ಮ ಕನ್ನಡ ಅವರಿಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ತಿಳ್ಕೊತೇನೆ. ಯಾಕಂದರೆ ಈ ಥರ ಮಾಹಿತಿ ಕೊಟ್ಟರೆ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಅವ್ರಿಗೆ ಇಂಪ್ರೆಷನ್ ಆಗಲಿ, ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೋಬೇಕೇ ಇಲ್ವಾ, ಇಲ್ಲಾಂದರೆ ಏನು ಡೀಟೇಲ್ಸ್ ಬೇಕಾಗುತ್ತೆ ಅಂತ ಅವ್ರು ನಮ್ಮ ಕನ್ನಡಿಗರು ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡಿದ್ವಿ. ಎಲ್ಲರಿಗೂ ನಮಸ್ಕಾರ.